Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ in surface chemistry we are going to discuss about coagulation, different methods of coagulation, ಅದಾದಮೇಲೆ Hardy-Skulls rule, ಅದಾದಮೇಲೆ example and applications of colloids ಅನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. In today's class, let us discuss about coagulation. Coagulation is also one of the property of colloids. This also can be asked for 2 marks, sometime 3 marks also it was asked. First we will see what is the meaning of coagulation. See, all colloidal particles have same charge and this charge is the stability factor for the colloids. That also we have discussed. Now the question is, what will happen if we remove the charge from the surface of the colloid? See, charge is the reason for the stability. ಅದನ್ನೇ ನಾವು ರಿಮೂವ್ ಮಾಡಿಬಿಟ್ವಿ ಅಂತಂದ್ರೆ ಡೆಫಿನೆಟ್ಲಿ ಚಾರ್ಜ್ ಹೋಗ್ಬಿಟ್ರೆ ಇವೆಲ್ಲ ಕೊಲೈಡಲ್ ಪಾರ್ಟಿಕಲ್ಸ್ ಏನಿದೆ ಅವೆಲ್ಲ ಪಾರ್ಟಿಕಲ್ಸ್ ಕೂಡ ಎಗ್ರಿಗೇಷನ್ ಆಗ್ತಾ ಹೋಗ್ಬಿಡ್ತದೆ. ನೋಡಿ, ಇದು ಚಾರ್ಜ್ ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳಿ, ಇದರಿಂದ ನಾವು ಚಾರ್ಜ್ ಅನ್ನ ರಿಮೂವ್ ಮಾಡಿದ್ರೆ ಅವಾಗ ನೋಡಿ ಇವೆಲ್ಲ ಕೊಲೈಡಲ್ ಪಾರ್ಟಿಕಲ್ಸ್ all these will undergo coagulation like this, forming larger aggregations like this, remember. So this, the process we call it as coagulation. ಈ process ಅನ್ನೇ ನಾವು coagulation ಅಂತ ಕರಿತೀವಿ. ಅಂದ್ರೆ aggregation or the association of the colloidal particle is called as coagulation, right? So coagulation definition anta kelidaga you can write different definition idrolage. So coagulation is defined as the precipitation of the colloid by removal of the charge associated with the colloidal particles is called as coagulation, remember. So andre removal of charge na remove ಮಾಡುವಂತ process ಗೆ ಮತ್ತೆ ಅದು charge ಅನ್ನು remove ಮಾಡಿದ್ಮೇಲೆ precipitate ಏನಾಗ್ತದೆ ಅದಕ್ಕೆ ನಾವು coagulation ಅಂತ ಕರಿತೀವಿ. ನೀವು ಇಷ್ಟೇ ಬರೆದ್ರು ಸಾಕು, ರಿಮೆಂಬರ್. ಅಂದ್ರೆ settling of colloidal particles called as coagulation ಅಂತ ಅಷ್ಟೇ ಬರೆದ್ರು ಕೂಡ ಸಾಕಾಗ್ತದೆ, ಗೊತ್ತಿರಲಿ. ಈಗ ಮೇನ್ ಆಗಿ ನಾವು ಲಿಯೋಫೋಬಿಕ್ ಸೋಲಿಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಇದಾದ್ಮೇಲೆ ಲಿಯೋಫಿಲಿಕ್ ಸೋಲಿಗೆ ಸಪರೇಟ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಲಿಯೋಫೋಬಿಕ್ colloids ಗೆ ಮೇನ್ ರೀಸನ್ ಫಾರ್ ದ ಸ್ಟೆಬಿಲಿಟಿ ಇಸ್ ಚಾರ್ಜ್. ಸೊ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿಸ್ ಪರ್ಟಿಕ್ಯುಲರ್ ಚಾರ್ಜ್. ಸೊ ಲಿಯೋಫಿಲಿಕ್ ಕೊಲೈಡ್ಸ್ ಏನಾಗ್ತದ ಅಂತಂದ್ರೆ, ಸೊ ಇದನ್ನ ಮುಂದೆ ಡಿಸ್ಕಸ್ ಮಾಡ್ತೀನಿ ಡೀಟೇಲ್ ಆಗಿ. ಚಾರ್ಜ್ ಒಂದೇ ಆಗೋದಿಲ್ಲ, ಅದಕ್ಕೆ ಲೇಯರ್ ಆಫ್ ಮೀಡಿಯಂ ಕೂಡ ರೀಸನ್ ಫಾರ್ ದಿ ಸ್ಟೆಬಿಲಿಟಿ. ಯಾಕಂತಂದ್ರೆ ಲಿಯೋಫಿಲಿಕ್ ಕೊಲೈಡ್ಸ್ ಕ್ಯಾನ್ ಅಂಡರ್ಗೋ ಹೈಡ್ರೇಷನ್ ಅಂತ ಕರಿತೀವಿ, ಹೌದಾ? ಅಂದ್ರೆ ಈ ಕೊಲೈಡ್ಸ್ ಏನಿದೆ ಇದು ಪ್ರೊಟೆಕ್ಟೆಡ್ ಬೈ ವಾಟರ್ ಲೇಯರ್. ಅದಕ್ಕೆ ಬೇರೆ ಮೆಥಡ್ ಇದೆ ಕೊಯಾಗುಲೇಷನ್ ಮಾಡುವಂತದ್ದು, ಅದನ್ನು ನಾವು ಡೀಟೇಲ್ ಆಗಿ ಲಿಯೋಫಿಲಿಕ್ ಕೊಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣಂತೆ. ಬಟ್ ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ, ದಿಸ್ ಈಸ್ ಕೊಯಾಗುಲೇಷನ್ ಆಫ್ ದ ಲಿಯೋಫೋಬಿಕ್ ಕೊಲೈಡ್. Now we will see the different methods of coagulation. Methods of coagulation ಅಂತ ಹೇಳಿ 3 ಮಾರ್ಕ್ಸ್ ಗೆ ಕೇಳಿದ್ದಿದೆ. ಬಹಳ ಸಿಂಪಲ್, ನಾವಿಲ್ಲಿ 5 ಮೆಥಡ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಯಾವ್ದಾದ್ರು 3 ಮೇನ್ ಪಾಯಿಂಟ್ ಬರೆದ್ರೆ ಸಾಕು. ಫಸ್ಟ್ ಒನ್ ನೋಡಿ, coagulation can be effected by boiling or freezing the soil, remember. So ಏನಾಗ್ತದ, in boiling electrolyte which is absorbed by the soil particle as a charge is reduced and the particles get coagulate. ಕೊಯಾಗುಲೇಷನ್ ಅನ್ನ ನಾವು ಬಾಯ್ಲಿಂಗ್ ಅಥವಾ ಫ್ರೀಸಿಂಗ್ ಮಾಡಿನೂ ಕೂಡ ಮಾಡಬಹುದು. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಇದರೊಳಗೆ ಎಗ್ ಅಲ್ಬ್ಯೂಮಿನ್ ನೋಡಿ, ಎಗ್ ಅಲ್ಬ್ಯೂಮಿನ್ ಏನಿದೆ ಅದನ್ನ ನಾವು ಬಾಯ್ಲ್ ಮಾಡಿದ್ರಿ ಅಂತಂದ್ರೆ, ಇಟ್ ವಿಲ್ ಲೂಸ್ ಇಟ್ಸ್ ಬಯಾಲಜಿಕಲ್ ಆಕ್ಟಿವಿಟಿ. ನಥಿಂಗ್ ಬಟ್ ಅಲ್ಬ್ಯೂಮಿನ್ ಇಸ್ ಅ ಕೊಲೈಡ್ ಕನ್ವರ್ಟೆಡ್ ಇನ್ ಟು ದ ಸಸ್ಪೆನ್ಷನ್ ಅಂಡ್ ದಿಸ್ ಬಿಕಮ್ ಹಾರ್ಡ್, ಹೌದಾ? ಎಗ್ ಬಿಕಮ್ ಹಾರ್ಡ್ ಈಸ್ ನಥಿಂಗ್ ಬಟ್ ಕೊಯಾಗುಲೇಷನ್ ಆಫ್ ದಿ ಎಗ್ ಅಲ್ಬ್ಯೂಮಿನ್. ಫ್ರೀಸಿಂಗ್ ಕೂಡ ಮಾಡಬಹುದು. ಫ್ರೀಸಿಂಗ್ ಅಲ್ಲೂ ಕೂಡ ಏನಾಗ್ತದ ಅಂತಂದ್ರೆ ಡಿಸ್ಪರ್ಷನ್ ಮೀಡಿಯಂ ಏನಿದೆ ಅದು ಟೋಟಲ್ ಫ್ರೀಸ್ ಆಗಿ ರಿಮೂವ್ ಆಗಿಬಿಡ್ತದೆ. ಸೊ ನೋ ಮೀಡಿಯಂ ರಿಮೇನ್ಸ್, ದೆನ್ ದ ಪಾರ್ಟಿಕಲ್ಸ್ ಗೆಟ್ ಕೊಯಾಗುಲೇಟೆಡ್ ಈಸಿಲಿ. ಸೊ ದಟ್ ಈಸ್ ಒನ್ ಆಫ್ ದ ಅನದರ್ ಇಂಪಾರ್ಟೆಂಟ್ ಟೈಪ್ ಆಫ್ ಕೊಯಾಗುಲೇಷನ್. ಸೊ ಅದೇ ರೀತಿ ಬೇರೆ ಬೇರೆ ಮೆಥಡ್ಸ್ ಇದೆ. ಇದು ಫಸ್ಟ್ ಮೆಥಡ್. ಸಿ, ಎಲ್ಲಾ ಮೆಥಡ್ ಅನ್ನ ಎಲ್ಲಾ ಕೊಲೈಡಿಗೂ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದೊಂದು ಮೆಥಡ್ ಅನ್ನು ಒಂದೊಂದು ಕಡೆ ಯೂಸ್ ಮಾಡುವಂಥದ್ದು. ಸೊ ಇದು ಫಸ್ಟ್ ಮೆಥಡ್ ಆಫ್ ಕೊಯಾಗುಲೇಷನ್. ಸೆಕೆಂಡ್ ಮೆಥಡ್ ಆಫ್ ಕೊಯಾಗುಲೇಷನ್ ಇಸ್ ಎಲೆಕ್ಟ್ರೋಫೋರಸಿಸ್. ನೋಡ್ರಿ, ಎಲೆಕ್ಟ್ರೋಫೋರಸಿಸ್ ಒಳಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆಗೆ ಕೊಲೈಡಲ್ ಪಾರ್ಟಿಕಲ್ ಹೋಗಿ ಸೆಟ್ಲ್ ಆಗ್ತದೆ. ಸಿ ದಟ್ ವೆನ್ ವಿ ಕ್ಯಾರಿ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಕೊಲೈಡ್, ಅಂದ್ರೆ ಇನ್ ದ ಸ್ಮಾಲರ್ ಸ್ಕೇಲ್, ದೆನ್ ವಿ ಕ್ಯಾನ್ ಸೇ ದಟ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಚಾರ್ಜ್ ಆಫ್ ದ ಕೊಲೈಡ್. ಅಲ್ಲಿ ನಾವು ಅಪ್ಲಿಕೇಶನ್ ಬರೆದ್ವಲ್ಲ ಅದನ್ನೇ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ಏನಾದ್ರು ಮಾಡಿದ್ರೆ ಅದನ್ನ ನಾವು ಕೊಯಾಗುಲೇಷನ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಈ ಕೇಸ್ ಒಳಗೆ ನಾವು ಈ ರೀತಿ ಒಂದು ಅರೇಂಜ್ಮೆಂಟ್ ಅನ್ನ ತಗೊಂಡಾಗ ಪಾರ್ಟಿಕಲ್ ಹೋಗಿ ಸೆಟ್ಲ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಇದು ಚಾರ್ಜ್ ಆನ್ ದ ಕೊಲೈಡಲ್ ಪಾರ್ಟಿಕಲ್ ವಿಲ್ ಗೆಟ್ ನ್ಯೂಟ್ರಲೈಸ್ಡ್ ಅಂಡ್ ಇಟ್ ವಿಲ್ ಗೆಟ್ ಪ್ರೆಸಿಪಿಟೇಟ್ ಆನ್ ದ ಎಲೆಕ್ಟ್ರೋಡ್ಸ್. ಇದ ನಾವು ಲಾರ್ಜ್ ಸ್ಕೇಲ್ ಎಲೆಕ್ಟ್ರೋಡ್ ತಗೊಂಡು ಜಾಸ್ತಿ ಅಮೌಂಟ್ ಕೊಲೈಡ್ ತಗೊಂಡು ಈ ಒಂದು ಪ್ರೊಸೆಸ್ ಅನ್ನ ಕ್ಯಾರಿ ಔಟ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಕೊಯಾಗುಲೇಷನ್ ಮೆಥಡ್. ಹೌದಾ? ಈ ಕೊಯಾಗುಲೇಷನ್ ಅಲ್ಲಿ ಏನಾಗ್ತದೆ, ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆ ಕೊಲೈಡಲ್ ಪಾರ್ಟಿಕಲ್ ಮೈಗ್ರೇಟ್ ಆಗ್ತದೆ.
ಆ ಮೈಗ್ರೇಟ್ ಆಗೋದರೆ ರಿಮೆಂಬರ್ ಆನ್ ರೀಚಿಂಗ್ ದ ಎಲೆಕ್ಟ್ರೋಡ್ ಏನಾಗ್ತದೆ, ಆನ್ ರೀಚಿಂಗ್ ದ ಎಲೆಕ್ಟ್ರೋಡ್ ಪಾರ್ಟಿಕಲ್ಸ್ ಗೆಟ್ ಪ್ರೆಸಿಪಿಟೇಟೆಡ್ ಅಂದ್ರೆ ಡಿಸ್ಚಾರ್ಜ್ಡ್ ಅಂಡ್ ಗೆಟ್ ಕೊಯಾಗುಲೇಟೆಡ್ ಆನ್ ದ ಸರ್ಫೇಸ್ ಆಫ್ ದಿ ಎಲೆಕ್ಟ್ರೋಡ್. ಹೆನ್ಸ್ ರಿಮೆಂಬರ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ಕೊಯಾಗುಲೇಷನ್ ಅನ್ನೋದು ಗೊತ್ತಿರಲಿ. ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ಆಫ್ ಕೊಯಾಗುಲೇಷನ್. ಫಸ್ಟ್ ಒನ್ ಬಾಯ್ಲಿಂಗ್ ಆರ್ ಫ್ರೀಸಿಂಗ್. ಸೊ ಈ ಕೇಸ್ ಒಳಗೆ ಎಲೆಕ್ಟ್ರೋಫೋರಸಿಸ್ ಅನ್ನ ಮಾಡಬಹುದು. ಈ ಮೂರನೇ ಮೆಥಡ್ ಒಳಗೆ ಏನಂತಂದ್ರೆ ಬೈ ಆಡಿಂಗ್ ಸೋಲ್, ಅಥವಾ ಇದನ್ನ ಹೀಗೂ ಹೇಳ್ಬೋದು ಬೈ ಎಡಿಷನ್ ಆಫ್ ಅಪೋಸಿಟ್ಲಿ ಚಾರ್ಜ್ಡ್ ಸೋಲ್. ಅಪೋಸಿಟ್ಲಿ ಚಾರ್ಜ್ಡ್ ಸೋಲ್. So that what happens is both opposite charge colloidal particle get neutralized. So ನೋಡಿ, coagulation of a solution may be done by adding another colloid solution containing particles which carry opposite charge. ಹೌದಾ? Example ನೋಡಿ, ferric hydroxide which are positively charged colloidal particle to which now we can add arsenious sulfide which is negatively charged colloidal particle. ನೋಡಿ, arsenic sulfide ಅನ್ನು ನಾವು ಆಡ್ ಮಾಡೋಣಂತೆ. So that both souls get mutually coagulated. ಇದ್ರ ಮೇಲಿರೋ ಪಾಸಿಟಿವ್ ಚಾರ್ಜ್ ನ್ಯೂಟ್ರಲೈಸ್ ಆಗ್ತದೆ, ಇದ್ರ ಮೇಲಿರೋ ನೆಗೆಟಿವ್ ಚಾರ್ಜ್ ನ್ಯೂಟ್ರಲೈಸ್ ಆಗ್ತದೆ. ಅದನ್ನ ನಾವು ಕೊಯಾಗುಲೇಷನ್ ಅಂತ ಕರಿಬಹುದು. ದಿಸ್ ಇಸ್ ಥರ್ಡ್ ಇಂಪಾರ್ಟೆಂಟ್ ಟೈಪ್. ಫೋರ್ತ್ ಒನ್ ನೋಡಿ, ಪರ್ಸಿಸ್ಟೆಂಟ್ ಡಯಾಲಿಸಿಸ್, ಅಥವಾ ನಾವು ಇದಕ್ಕೆ ಹೀಗೂ ಕೂಡ ಕರಿಬಹುದು ಪ್ರೊಲಾಂಗ್ಡ್ ಡಯಾಲಿಸಿಸ್ ಅಂತ ಹೇಳಿ. ಪ್ರೊಲಾಂಗ್ಡ್ ಡಯಾಲಿಸಿಸ್ ಅಂದ್ರೆ ಮೀನಿಂಗ್ ಏನು? ಪ್ರೊಲಾಂಗ್ಡ್ ಡಯಾಲಿಸಿಸ್ ಅಂದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಡಯಾಲಿಸಿಸ್ ಇಸ್ ದ ಮೆಥಡ್ ಫಾರ್ ರಿಮೂವಲ್ ಆಫ್ ದ ಟ್ರೂ ಸೊಲ್ಯೂಷನ್ ಪಾರ್ಟಿಕಲ್ ಫ್ರಾಮ್ ದ ಇಂಪ್ಯೂರ್ ಕೊಲೈಡ್. ಈ ಸ್ಟೆಪ್ ಒಳಗೆ ನಾವೇನಾದ್ರೂ ಬಹಳ ಹೊತ್ತು ಈ ಡಯಾಲಿಸಿಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ, ಇದ್ರೊಳಗೆ ಚಾರ್ಜ್ ರೆಸ್ಪಾನ್ಸಿಬಲ್ ಫಾರ್ ದ ಕೊಲೈಡ್, ದ ಸ್ಟೆಬಿಲಿಟಿ ಆಫ್ ದ ಕೊಲೈಡ್ ಕಮ್ಸ್ ಫ್ರಮ್ ಎಲೆಕ್ಟ್ರೋಲೈಟ್ ಓನ್ಲಿ. ಹೌದಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನ ನಾವು FeOH ಥ್ರೈಸ್ ಸೋಲ್ ಅಂತ ಅನ್ಕೊಳ್ಳಂತೆ. ಇದ್ರ ಮೇಲೆ ಪ್ಲಸ್ ಚಾರ್ಜ್ ಡೆವಲಪ್ ಆಗಿದೆ, ದಟ್ ಈಸ್ ಬಿಕಾಸ್ ಆಫ್ ಅಬ್ಸಾರ್ಪ್ಷನ್ ಆಫ್ Fe3+ ಅಯಾನ್ಸ್. ಹೌದಾ? Fe3+ ಅಯಾನ್ಸ್. ಈಗೇನಾಯ್ತು, ಇದ್ರ Fe3+ ಅಯಾನ್ಸ್ ಆದ್ಮೇಲೆ Cl- ಏನ್ ಇಲ್ಲಿ ಸೊಲ್ಯೂಷನ್ ಅಲ್ಲಿ ಇತ್ತಲ್ಲ, ಇದನ್ನ ನಾವು ರಿಮೂವ್ ಮಾಡ್ತೀವಿ ಬೈ ಯೂಸಿಂಗ್ ಡಯಾಲಿಸಿಸ್. ನೌ ವಾಟ್ ಹ್ಯಾಪನ್ಡ್ ಈಸ್, ಈ ಡಯಾಲಿಸಿಸ್ ಅನ್ನ ನೀವು ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ಈ ನೆಗೆಟಿವ್ ಅಂತ ಹೋಗ್ಬಿಡ್ತು ಎಲ್ಲದೂ ಕೂಡ. ಬಟ್ ಅದರ ಜೊತೆಗೆ ಏನಾಯ್ತು, ಈ Fe3+ ಅಯಾನ್ ಏನ್ ಅಬ್ಸಾರ್ಬ್ ಆಗಿತ್ತಲ್ಲ ಅದು ಕೂಡ ಡಿಸ್ಅಪಿಯರ್ ಆಯ್ತು. ಅಂದ್ರೆ ಪ್ರೊಲಾಂಗ್ ಡಯಾಲಿಸಿಸ್ ರಿಸಲ್ಟಿಂಗ್ ಇನ್ ರಿಮೂವಲ್ ಆಫ್ ದ ಚಾರ್ಜ್ ಆಲ್ಸೋ. ಅದಕ್ಕೆ ಪ್ರೊಲಾಂಗ್ಡ್ ಡಯಾಲಿಸಿಸ್ ಮಾಡಿಬಿಟ್ರಿ ಅಂತಂದ್ರೆ ಆಫ್ಟರ್ ಸಮ್ ಟೈಮ್ ಕೊಲೈಡ್ಸ್ ಬಿಕಮ್ ಅನ್ಸ್ಟೇಬಲ್, ಸೊ ದಟ್ ಕೊಲೈಡ್ಸ್ ಅಸೋಸಿಯೇಟ್ ಆರ್ ಅಗ್ರಿಗೇಟ್ ಟುಗೆದರ್ ಟು ಫಾರ್ಮ್ ಸಸ್ಪೆನ್ಷನ್. ಸೊ ದಿಸ್ ಈಸ್ ದ ಫೋರ್ತ್ ಒನ್ ಬೈ ಪರ್ಸಿಸ್ಟೆಂಟ್ ಡಯಾಲಿಸಿಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಮೆಥಡ್. ಫಿಫ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್. ಈಗ ನೋಡಿ, ಜಸ್ಟ್ ಇಮ್ಯಾಜಿನ್ ನಮ್ಮ ಹತ್ರ ಒಂದು ಫೆರಿಕ್ ಹೈಡ್ರಾಕ್ಸೈಡ್ ಸೋಲ್ ಇದೆ. ಫೆರಿಕ್ ಹೈಡ್ರಾಕ್ಸೈಡ್ ಸೋಲ್ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಇದಕ್ಕೆ ನಾವು ಒಂದು ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡೋಣಂತೆ, NaCl ಅಂತ ಅನ್ಕೊಳ್ಳಿ. ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡಿದ ತಕ್ಷಣ ಏನಾಗ್ತದೆ, ಪಾಸಿಟಿವ್ ಚಾರ್ಜ್ ಇರೋದಕ್ಕೆ ಔಟ್ ಆಫ್ ದಿಸ್ NaCl, Cl- C is called as active ion, ಅಥವಾ we can call it as coagulating ion. ಯಾಕೆ ಅಂತಂದ್ರೆ ಈ ಚಾರ್ಜ್ ಅನ್ನ, ಅಂದ್ರೆ ಕೊಲೈಡ್ ಮೇಲ್ಗಡೆ ಇರುವಂತಹ ಚಾರ್ಜ್ ಅನ್ನ ನ್ಯೂಟ್ರಲೈಸ್ ಮಾಡೋರು ಯಾರು ಅಂತ ಅಂದ್ರೆ ಈಗ ಈ Cl- ions. ಹೌದಾ? Cl- ions will neutralize this particular charge on the colloid. Na+ ಅದು ನ್ಯೂಟ್ರಲೈಸ್ ಮಾಡೋದಿಲ್ಲ, ಅದಕ್ಕಾಗಿ ನಾವು Cl- ಅನ್ನ ಆಕ್ಟಿವ್ ಅಯಾನ್ ಅಂತ ಕರಿತೀವಿ. ಅಂದ್ರೆ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮೀನ್ಸ್ ಬೈ ಆಡಿಂಗ್ ಎಲೆಕ್ಟ್ರೋಲೈಟ್ ಲೈಕ್ NaCl ಅಥವಾ BaSO4 ಅನ್ನು ಆಡ್ ಮಾಡಬಹುದು, ವೇರ್ ಸಲ್ಫೇಟ್ ಅಯಾನ್ಸ್ ಆರ್ ಕೊಯಾಗುಲೇಟಿಂಗ್ ಅಯಾನ್, ಅಥವಾ Na3PO4 ಸೋಡಿಯಂ ಫಾಸ್ಫೇಟ್ ಅನ್ನು ಆಡ್ ಮಾಡಬಹುದು, ಫಾಸ್ಫೇಟ್ ಇಸ್ ದ ಕೊಯಾಗುಲೇಟಿಂಗ್ ಅಯಾನ್. So that we are doing neutralization of the charge on the colloidal particle. This method is called as by adding electrolyte. ಆದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ವಿಚ್ ಒನ್ ಆಕ್ಟ್ ಆಸ್ ಅ ಗುಡ್ ಕೊಯಾಗುಲೇಟಿಂಗ್ ಅಯಾನ್, ವಿಚ್ ಒನ್ ಆಕ್ಟ್ ಆಸ್ ಅ ನಾಟ್ ಅ ಗುಡ್ ಕೊಯಾಗುಲೇಟಿಂಗ್ ಅಯಾನ್, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಹಾರ್ಡಿ-ಸ್ಕಲ್ಸ್ ಅನ್ನೋರು. ಅದನ್ನ ನಾವು ಹಾರ್ಡಿ-ಸ್ಕಲ್ಸ್ ರೂಲ್ ಅಂತ ಕಲಿತೀವಿ ಇದರಲ್ಲಿ. ಓಕೆ, ಇದು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಕೊಯಾಗುಲೇಟಿಂಗ್ ಪಾರ್ಟ್. ಈಗ ನೋಡಿ, Leophobic particles are easily coagulated by the addition of, remember, electrolyte. By the addition of electrolyte, it can be easily coagulated. ಇಲ್ಲಿ ಏನಾಗ್ತದ ಅಂತಂದ್ರೆ ಪಾರ್ಟಿಕಲ್ಸ್ ಆಫ್ ದ ಕೊಲೈಡ್, ಇದು ಕೊಲೈಡ್ ಅಂತ ಅನ್ಕೊಳ್ಳಿ, ಇದೇನಿದೆ ಚಾರ್ಜ್ಡ್, ದಿಸ್ ಇಸ್ ನಥಿಂಗ್ ಬಟ್ ಚಾರ್ಜ್ಡ್ ಲೇಯರ್. Charged layer is like this. Now, colloidal particle always absorb the opposite charge to that of present in the face of the particle. ಹೌದಾ?
ಸೊ ಅಂದ್ರೆ ಕೊಲೈಡಲ್ ಪಾರ್ಟಿಕಲ್ ಅಬ್ಸಾರ್ಬ್ ದ ಅಯಾನ್ಸ್ ಆಫ್ ಅಪೋಸಿಟ್ ಚಾರ್ಜ್ ಅಂದ್ರೆ ಈ ಮೀಡಿಯಂ ಅಲ್ಲಿ ಒಂದು ಚಾರ್ಜ್ ಇದ್ರೆ ಕೊಲೈಡಲ್ ಪಾರ್ಟಿಕಲ್ ಮೇಲೆ ಇನ್ನೊಂದು ಚಾರ್ಜ್ ಇರ್ತದೆ. ಈಗೇನಾಗ್ತದೆ, ಚಾರ್ಜ್ ಆಫ್ ದ ಪಾರ್ಟಿಕಲ್ ಇಫ್ ಇಟ್ ಈಸ್ ನ್ಯೂಟ್ರಲೈಸ್ಡ್ ರಿಮೆಂಬರ್, ದೆನ್ ವಾಟ್ ಹ್ಯಾಪನ್ಸ್ ಈಸ್ ರಿಪಲ್ಷನ್ ಡಿಕ್ರೀಸಸ್. ಇಷ್ಟು ತನಕ ಪಾರ್ಟಿಕಲ್ ಮಧ್ಯೆ ರಿಪಲ್ಷನ್ ಇತ್ತು ಬಿಕಾಸ್ ಆಫ್ ದ ಸೇಮ್ ಚಾರ್ಜ್. ಆ ಚಾರ್ಜ್ ಅನ್ನೇ ನಾವು ರಿಮೂವ್ ಮಾಡಿಬಿಟ್ವಿ ಅಂದ್ರೆ ರಿಪಲ್ಷನ್ ಡಿಕ್ರೀಸ್ ಆಗ್ತದೆ, ಕೊಯಾಗುಲೇಷನ್ ಆಗ್ತದೆ. ಇದು ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡೋದಕ್ಕಿಂತ ಮುಂಚೆ ಇರುವಂತ ಒಂದು ಪ್ರಿನ್ಸಿಪಲ್ ಇಲ್ಲಿ ಅಷ್ಟೇ. ಈಗ in this particular case, consequently they coagulate, right? Now in this case what type of an electrolyte is added ಅಂದ್ರೆ ಎಲೆಕ್ಟ್ರೋಲೈಟ್ ಅನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಫ್ಯಾಕ್ಟರ್ ಅನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ರೆ, ಫಸ್ಟ್ ಫ್ಯಾಕ್ಟರ್ ರಿಮೆಂಬರ್ ಸೈನ್ ಆಫ್ ದ ಚಾರ್ಜ್. ಸೈನ್ ಆಫ್ ದ ಚಾರ್ಜ್ ಇಂಪಾರ್ಟೆಂಟ್ ಬಿಕಾಸ್ ಈಗ ನಾವು ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್ ಅನ್ನ ಕೊಯಾಗುಲೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರೋಲೈಟ್ ಇರೋದನ್ನ ತಗೋಬೇಕು. ನೆಗೆಟಿವ್ ಚಾರ್ಜ್ ಕೊಯಾಗುಲೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರೋದು ಬೇಕು ನಮ್ಗೆ, ಹೌದಾ? ಎರಡನೇದಾಗಿ ವಿ ವಿಲ್ ಕಾಲ್ ಇಟ್ ಆಸ್ ವ್ಯಾಲೆನ್ಸಿ ಆಫ್ ದ ಅಯಾನ್ಸ್. ರಿಮೆಂಬರ್, ವ್ಯಾಲೆನ್ಸಿ ಆಫ್ ದಿ ಅಯಾನ್ಸ್. ವ್ಯಾಲೆನ್ಸಿ ಹೇಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಮುಂದೆ. ಸೊ ions of opposite sign to those present on the surface of the particle cause the precipitation of the particle. Already we know that. Then positive charge ion of the electrolyte will cause precipitation of negatively charged particle. Vice versa, negatively charged ion of an electrolyte will cause precipitation of positively charged particle. ಅದಕ್ಕೆ ನಮಗೆ sign of the charge is important. ಎರಡನೇದಾಗಿ ವ್ಯಾಲೆನ್ಸಿ ಆಫ್ ದ ಅಯಾನ್. ಈಗ ವ್ಯಾಲೆನ್ಸಿ ಆಫ್ ದ ಅಯಾನ್ ಯಾಕೆ ನಮಗೆ ಇಂಪಾರ್ಟೆಂಟ್ ಅಂದ್ರೆ, ಯಾವುದೋ ಒಂದು ಅಯಾನ್ ಇದೆ, ಈಗ ನಾ ಹೇಳಿದ್ನಲ್ಲ, ಈಗ FeOH ಥ್ರೈಸ್ ಪಾಸಿಟಿವ್ ಚಾರ್ಜ್ ಸೋಲ್ ಇದೆ, ನಾವು NaCl ಅನ್ನ ಆಡ್ ಮಾಡ್ತೀವಿ. ಇದರಲ್ಲಿ Cl ಮೈನಸ್ ಮೇಲ್ಗಡೆ ಇರೋ ಚಾರ್ಜ್ ಏನಿದೆ, Cl ಮೇಲ್ಗಡೆ ಇರುವಂತ ಚಾರ್ಜ್, ಆ ಚಾರ್ಜ್ ಏನಾದ್ರೂ ಜಾಸ್ತಿ ಆದ್ರೆ ಇದರ ಪವರ್ ಜಾಸ್ತಿ ಆಗ್ತದೆ. ಓಕೆ, precipitation power of an electrolyte increases very rapidly with increase in the valency. Valence nothing but charge on the coagulating ion, remember. ಸೊ ಅದು ಆನಿಯಾನ್ ಇರ್ಲಿ ಕ್ಯಾಟಿಯಾನ್ ಇರ್ಲಿ ಜಾಸ್ತಿ ಆಗ್ತದ, ಹೌದಾ? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಈಗ ನಮಗೆ ಜಸ್ಟ್ ಇಮ್ಯಾಜಿನ್ FeOH ಥ್ರೈಸ್ ಮೇಲ್ಗಡೆ 12 ಪಾಸಿಟಿವ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ, NaCl ಅನ್ನ ಆಡ್ ಮಾಡ್ಬೋದು, ಅಥವಾ Na2SO4 ಅನ್ನ ಆಡ್ ಮಾಡ್ಬೋದು, ಅಥವಾ Na3PO4 ಅನ್ನ ಆಡ್ ಮಾಡ್ಬೋದು. ಯಾವುದಕ್ಕೆ ಜಾಸ್ತಿ ಪವರ್ ಇದೆಯಪ್ಪ ಅಂತಂದ್ರೆ Na3PO4 ಹ್ಯಾವಿಂಗ್ ದ ಮೋರ್ ಪವರ್. ದ ರೀಸನ್ ಫಾರ್ ದಟ್ ಈಸ್ PO4 3- ಚಾರ್ಜ್ ಇರೋದಕ್ಕೆ, ನಮಗೆ 12+ ಅನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ವಿ ನೀಡ್ ಓನ್ಲಿ 4 ಅಯಾನ್ಸ್. ನೋಡಿ, SO4 2- ನಮ್ಗೆ ಟೋಟಲ್ 6 ಅಯಾನ್ಸ್ ಬೇಕು ಪಾಸಿಟಿವ್ ಚಾರ್ಜ್ ನ್ಯೂಟ್ರಲೈಸ್ ಮಾಡಬೇಕು. 12 ಇದೆ, ಹೌದಾ? Cl ಆದ್ರೆ ನಮಗೆ 12 Cl- ಅಯಾನ್ಸ್ ಬೇಕು. ಅಂದ್ರೆ ಔಟ್ ಆಫ್ ದೀಸ್ 3 ಬೆಸ್ಟ್ ಪವರ್ ಆಫ್ ಕೊಯಾಗುಲೇಷನ್ ಈಸ್ ವಿತ್ ಫಾಸ್ಫೇಟ್ ಅಯಾನ್. ಅಂದ್ರೆ ವ್ಯಾಲೆನ್ಸಿ ಜಾಸ್ತಿ ಆಗ್ತಾ ಹೋದಾಗೆ, ಚಾರ್ಜ್ ಜಾಸ್ತಿ ಆಗ್ತಾ ಹೋದಾಗೆ, ಸೊ ಕೊಯಾಗುಲೇಟಿಂಗ್ ಪವರ್ ಕೂಡ ಜಾಸ್ತಿ ಆಗ್ತದೆ. ಅದನ್ನ ನಾವು ಹೇಳಿದ್ದು ಕೊಯಾಗುಲೇಟಿಂಗ್ ಪವರ್ ಇನ್ಕ್ರೀಸಸ್ ಅಥವಾ ಪ್ರೆಸಿಪಿಟೇಷನ್ ಪವರ್ ಇನ್ಕ್ರೀಸಸ್ ಇಫ್ ಎಲೆಕ್ಟ್ರೋಲೈಟ್ ಚಾರ್ಜ್ ಇನ್ಕ್ರೀಸಸ್. ನೋಡಿ, ಪ್ರೆಸಿಪಿಟೇಟಿಂಗ್ ಪವರ್ ಆಫ್ ದ ಅಯಾನ್ಸ್ ಡಿಕ್ರೀಸಸ್ ಇನ್ ದ ಆರ್ಡರ್. ನಾವು ನೆಗೆಟಿವ್ಲಿ ಚಾರ್ಜ್ ಅಯಾನ್ ತಗೊಂಡ್ರೆ, ಪಾಸಿಟಿವ್ಲಿ ಚಾರ್ಜ್ ಅಯಾನ್ ತಗೊಂಡ್ರೆ ಈ ರೀತಿ ಆರ್ಡರ್ ಬರೀಬಹುದಾ? ಅಲ್ಯೂಮಿನಿಯಂ 3+ ಹ್ಯಾವಿಂಗ್ ಮೋರ್ ಚಾರ್ಜ್ ದನ್ Mg2+ ದನ್ Na+. ಫಾರ್ ಕೊಯಾಗುಲೇಷನ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಸೋಲ್, ರಿಮೆಂಬರ್, ನೆಗೆಟಿವ್ಲಿ ಚಾರ್ಜ್ಡ್ ಸೋಲಿಗೆ ದಿಸ್ ಇಸ್ ದ ಬೆಸ್ಟ್ ಆರ್ಡರ್. ಅಲ್ಯೂಮಿನಿಯಂ 3+ ಇರೋ ಕಂಪೌಂಡ್ ಅನ್ನ ತಗೊಂಡ್ರೆ ಪ್ರೆಸಿಪಿಟೇಷನ್ ಬೇಗ ಆಗ್ತದೆ, ಹೌದಾ? ಅದೇ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಇದ್ರೆ ಫಾರ್ ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್, ನೋಡಿ, ಪಾಸಿಟಿವ್ಲಿ ಚಾರ್ಜ್ ಕೊಲೈಡ್ PO4 3- ಹ್ಯಾವಿಂಗ್ ಗುಡ್ ಪವರ್ ದನ್ SO4 ದನ್ Cl-, ಹೌದಾ? ಅಂದ್ರೆ as the valency of the coagulating ion increases, nothing but charge increases, precipitating power ಅಥವಾ coagulating power also increases. ಈಗ ಇವೆಲ್ಲ ಈ ರೀತಿ ಸ್ಟಡಿ ಮಾಡಿದ್ದು H. Skulls and Sir William Hardy ಅನ್ನೋರು. The effect of these factors on the coagulation of colloidal particles were stated, that was studied by H. Skulls and William Hardy. ಅದನ್ನ ನಾವು ಕರಿತೀವಿ ಹಾರ್ಡಿ ಸ್ಕಲ್ಸ್ ರೂಲ್ ಅಂತ ಹೇಳಿ, ಅಥವಾ ಸ್ಕಲ್ಸ್ ಹಾರ್ಡಿ ರೂಲ್ ಅಂತಾನು ಕರಿಬಹುದು. ಹಾಗಾದ್ರೆ ಈ ಹಾರ್ಡಿ ಸ್ಕಲ್ಸ್ ರೂಲ್ ಏನ್ ಹೇಳ್ತದ, ಅಥವಾ ಸ್ಕಲ್ಸ್ ಹಾರ್ಡಿ ರೂಲ್ ಏನ್ ಹೇಳ್ತದ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. As valency of the active ion or flocculating ion increases, its precipitating ಅಥವಾ coagulating power increases. ನಮ್ಗೆ ಇಲ್ಲೊಂದು ಹೊಸ ವರ್ಡ್ ಬಂತು, ಫ್ಲೊಕ್ಯುಲೇಷನ್ ಅಂತ ಹೇಳಿ. ರಿಮೆಂಬರ್, ಕೊಯಾಗುಲೇಷನ್ ಅನ್ನೇ ನಾವು ಫ್ಲೊಕ್ಯುಲೇಷನ್ ಅಂತಾನೂ ಕರೀತೀವಿ. ರಿಮೆಂಬರ್, ಕೊಯಾಗುಲೇಷನ್ ಅನ್ನೇ ಫ್ಲೊಕ್ಯುಲೇಷನ್ ಅಂತಾನೂ ಕರೀಬಹುದು. ಅದಕ್ಕೆ ಫ್ಲೊಕ್ಯುಲೇಟಿಂಗ್ ಪವರ್ ಅಥವಾ ಕೊಯಾಗುಲೇಟಿಂಗ್ ಪವರ್ ಅಂತಾನೂ ಕರಿತೀವಿ, ಫ್ಲೊಕ್ಯುಲೇಟಿಂಗ್ ಅಯಾನ್ ಅಥವಾ ಕೊಯಾಗುಲೇಟಿಂಗ್ ಅಯಾನ್ ಅಂತಾನೂ ಕರಿತೀವಿ. So this is called as Hardy-Skulls rule, important for 1 mark.
ರಿಮೆಂಬರ್. ಸೊ 1 ಮಾರ್ಕ್ ಕೇಳಿದಾಗ ನೀವು ಈ ರೀತಿನೂ ಬರೀಬಹುದು. ಗ್ರೇಟರ್ ದ ಚಾರ್ಜ್ ಆನ್ ದ ಕೊಲೈಡಲ್ ಪಾರ್ಟಿಕಲ್, ಗ್ರೇಟರ್ ಈಸ್ ಇಟ್ಸ್ ಕೊಯಾಗುಲೇಟಿಂಗ್ ಪವರ್. ಈ ರೀತಿನೂ ಬರೀಬಹುದು, ಹೌದಾ? ಗ್ರೇಟರ್ ದ ಚಾರ್ಜ್, ಗ್ರೇಟರ್ ದ ಕೊಯಾಗುಲೇಟಿಂಗ್ ಪವರ್ ಅಂದ್ರೆ ಇಷ್ಟ ನೆನ್ಪಿಟ್ಕೊಳ್ಳಿ. ಕೊಯಾಗುಲೇಟಿಂಗ್ ಪವರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಆನ್ ದ ಆಕ್ಟಿವ್ ಅಯಾನ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೋಡಿ. ಹೆನ್ಸ್ ಪ್ರೆಸಿಪಿಟೇಟಿಂಗ್ ಪವರ್ ಇಸ್ ಡಿಕ್ರೀಸಸ್ ಇನ್ ದ ಆರ್ಡರ್. ಇದೇನಾದ್ರೂ ನೆಗೆಟಿವ್ಲಿ ಚಾರ್ಜ್ ಸೋಲ್ ಇದ್ರೆ ಅಲ್ಯೂಮಿನಿಯಂ ಮೋರ್ ದನ್ Mg ಮೋರ್ ದನ್ Na, ಪಾಸಿಟಿವ್ ಚಾರ್ಜ್ ಸೋಲ್ ಇದ್ರೆ PO4 ಮೋರ್ ದನ್ SO4 ಮೋರ್ ದನ್ Cl ಮೈನಸ್. ಇದನ್ನು ಕೂಡ 1 ಮಾರ್ಕ್ಸ್ ಕೇಳ್ತಾರೆ. ಈ ರೀತಿ ಅಯಾನ್ ಕೊಟ್ಟು ಯಾವ್ದಾದ್ರು ಒಂದು ಪಾಸಿಟಿವ್ಲಿ ಚಾರ್ಜ್ ಅಥವಾ ನೆಗೆಟಿವ್ಲಿ ಚಾರ್ಜ್ ಸೋಲ್ ಕೊಟ್ಟು ವಿಚ್ ಇಸ್ ದ ಕರೆಕ್ಟ್ ಆರ್ಡರ್ ಫಾರ್ ಕೊಯಾಗುಲೇಷನ್ ಬೈ ದೀಸ್ ಅಯಾನ್ಸ್ ಅಂತ ಕೇಳ್ತಾರೆ. ಸೊ ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ದಿಸ್ ಈಸ್ ಅಬೌಟ್ ಹಾರ್ಡಿ-ಸ್ಕಲ್ಸ್ ರೂಲ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೊಯಾಗುಲೇಷನ್ ಅಂಡ್ ಫ್ಲೋಕ್ಯುಲೇಷನ್ ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಡ್ರಿ. ಓಕೆ, ಈಗ ಕೊಯಾಗುಲೇಷನ್ ಅಂತ ಅಂದ್ರೆ ಎರಡು ಒಂದೇನೆ. ಆದ್ರೆ ಏನ್ ಹೇಳ್ತೀವಿ, ಕೊಯಾಗುಲೇಷನ್ ಅಂದ್ರೆ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ನೀಡೆಡ್ ಈಸ್ ಹೈ. ಸ್ವಲ್ಪ ಜಾಸ್ತಿ ಎಲೆಕ್ಟ್ರೋಲೈಟ್ ನೀಡೆಡ್ ಇದ್ರೆ ಅದನ್ನ ಕೊಯಾಗುಲೇಷನ್ ಅಂತ ಕರಿತೀವಿ. ಸ್ವಲ್ಪ ಎಲೆಕ್ಟ್ರೋಲೈಟ್ ಕಡಿಮೆ ಇತ್ತು ಅಂದ್ರೆ ಮಾತ್ರ ಫ್ಲೋಕ್ಯುಲೇಷನ್ ಅಂತ ಕರಿತೀವಿ. ಎರಡರಲ್ಲೂ ಪ್ರೊಸೆಸ್ ಆಗೋದು ಸೇಮೇ, ಕೊಯಾಗುಲೇಷನ್ ಆಗೋದು. ಬಟ್ ಫ್ಲೋಕ್ಯುಲೇಷನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ಕಡಿಮೆ ಇರ್ತದೆ, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಕೊಯಾಗುಲೇಷನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು ನೆನ್ಪಿಡ್ಲಿ. ದಿಸ್ ಈಸ್ ಅಬೌಟ್ ಕೊಯಾಗುಲೇಷನ್ ಆರ್ ಫ್ಲೋಕ್ಯುಲೇಷನ್. ಈಗ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಕೊಯಾಗುಲೇಷನ್ ಪವರ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಚಾರ್ಜ್ ಮೇಲ್ಗಡೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ. ಈಗ ನಾವೇನ್ ಮಾಡೋಣಂತೆ, ಕೊಯಾಗುಲೇಟಿಂಗ್ ವ್ಯಾಲ್ಯೂ ಅಂದ್ರೆ ಏನು ಅಂತ ನೋಡೋಣಂತೆ. ಕೊಯಾಗುಲೇಟಿಂಗ್ ವ್ಯಾಲ್ಯೂ ಅಂದ್ರೆ ಅಮೌಂಟ್, ರಿಮೆಂಬರ್ ಅಮೌಂಟ್, ಅಥವಾ ಪ್ರೆಸಿಪಿಟೇಟಿಂಗ್ ವ್ಯಾಲ್ಯೂ ಅಥವಾ ಫ್ಲೋಕ್ಯುಲೇಷನ್ ವ್ಯಾಲ್ಯೂ ಅಂತ ಕರಿತೀವಿ. ಇದನ್ನ ನಾವು ರಫ್ಲಿ ಡಿಫೈನ್ ಮಾಡಿದ್ರೆ ಇಟ್ ಈಸ್ ದ ಮಿನಿಮಮ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ in millimoles that must be added to 1 liter of colloidal sole to bring about complete coagulation or precipitation. This we call it as coagulating value. ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಹತ್ರ 1 ಲೀಟರ್ ಕೊಲೈಡ್ ಇದೆ, 1 ಲೀಟರ್ ಕೊಲೈಡ್ ಇದೆ. ಇದಕ್ಕೆ ನಾವು ಎಲೆಕ್ಟ್ರೋಲೈಟ್ ಅನ್ನ ಆಡ್ ಮಾಡ್ತೀವಿ. ಎಷ್ಟು ಅಮೌಂಟ್, ಹೌ ಮಚ್ ಇನ್ ದ millimoles required to coagulate this sole is called as coagulating value. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವೇನು ಅಲ್ಲಿ ಕೊಯಾಗುಲೇಟಿಂಗ್ ಪವರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಅಂತ ಕರೆದ್ವಿ. ಓಕೆ, ಈ ಪವರ್ ಜಾಸ್ತಿ ಇದ್ದಾಗ ಯಾವಾಗ್ಲೂ ವ್ಯಾಲ್ಯೂ ಅಂದ್ರೆ ಅಮೌಂಟ್ ರಿಕ್ವೈರ್ಡ್ ಈಸ್ ಲೆಸ್. ಹೌದಾ, ಅಮೌಂಟ್ ರಿಕ್ವೈರ್ಡ್ ಈಸ್ ಲೆಸ್. ಯಾಕಂದ್ರೆ ಒಂದು ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದೆ. ಈಗ 12+ ನಮಗೆ ಚಾರ್ಜ್ ಇದ್ರೆ ಫಾಸ್ಫೇಟ್ ಅಯಾನ್ ಬೇಕಾಗಿರೋದು ಓನ್ಲಿ 4 ನಮಗೆ. SO4 2- ಅಯಾನ್ ರಿಕ್ವೈರ್ಡ್ 6, Cl- ರಿಕ್ವೈರ್ಡ್ 12. ಅಂದ್ರೆ Cl- ಗೆ ವ್ಯಾಲ್ಯೂ ಜಾಸ್ತಿ ಇದೆ, ಹೌದಾ? ಯಾಕಂದ್ರೆ ಇದಕ್ಕೆ ಕೊಯಾಗುಲೇಟಿಂಗ್ ಪವರ್ ಕಡಿಮೆ ಇದೆ. ಓಕೆ, ಅಂದ್ರೆ ಪ್ರೆಸಿಪಿಟೇಟಿಂಗ್ ವ್ಯಾಲ್ಯೂ ಆರ್ ಕೊಯಾಗುಲೇಟಿಂಗ್ ವ್ಯಾಲ್ಯೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕೊಯಾಗುಲೇಟಿಂಗ್ ಪವರ್, ಸಾರಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೊಯಾಗುಲೇಟಿಂಗ್ ಪವರ್. ಇಲ್ಲಿ ನೋಡಿ, ಕೊಯಾಗುಲೇಟಿಂಗ್ ಪವರ್ ಜಾಸ್ತಿ ಇದ್ರೆ ಅಮೌಂಟ್ ವಿಲ್ ಬಿ ಲೆಸ್. ಅಂದ್ರೆ ನೋಡಿ, ಪವರ್ ಜಾಸ್ತಿ ಇದೆ, ಅಮೌಂಟ್ ಕಡಿಮೆ, ಪವರ್ ಕಡಿಮೆ ಇದೆ, ಅಮೌಂಟ್ ಜಾಸ್ತಿ. ಸೊ ದಟ್ ವಿ ಕ್ಯಾನ್ ಸೇ ಕೊಯಾಗುಲೇಟಿಂಗ್ ವ್ಯಾಲ್ಯೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೊಯಾಗುಲೇಟಿಂಗ್ ಪವರ್. ರಿಮೆಂಬರ್ ದಟ್ ಸ್ಮಾಲರ್ ದ ಫ್ಲೋಕ್ಯುಲೇಟಿಂಗ್ ವ್ಯಾಲ್ಯೂ, ಗ್ರೇಟರ್ ಈಸ್ ದ ಪ್ರೆಸಿಪಿಟೇಟಿಂಗ್ ಪವರ್. ಅಂದ್ರೆ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ, ಸ್ಮಾಲರ್ ದ ಫ್ಲೋಕ್ಯುಲೇಟಿಂಗ್ ವ್ಯಾಲ್ಯೂ, ನೋಡಿ ಇದಕ್ಕೆ 4 ಬೇಕು, ಹೌದಾ? ವ್ಯಾಲ್ಯೂ ಕಡಿಮೆ ಇದೆ ಅಂದ್ರೆ ಇದಕ್ಕೆ ಗ್ರೇಟರ್ ದ ಪ್ರೆಸಿಪಿಟೇಟಿಂಗ್ ಪವರ್ ಅಂತ ಅರ್ಥ ಇಲ್ಲಿ. ಸೊ ಕೊಯಾಗುಲೇಟಿಂಗ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೊಯಾಗುಲೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೊಯಾಗುಲೇಷನ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ದಿಸ್ ಈಸ್ ಅಬೌಟ್ ಕೊಯಾಗುಲೇಷನ್ ಆಫ್ ಲಿಯೋಫೋಬಿಕ್ ಸೋಲ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಹಾರ್ಡಿ-ಸ್ಕಲ್ಸ್ ರೂಲ್ ನೆನ್ಪಿಟ್ಕೊಳ್ಳಿ. ಕೊಯಾಗುಲೇಟಿಂಗ್ ವ್ಯಾಲ್ಯೂ ಮತ್ತು ಪವರ್ ಹೇಗೆ ರಿಲೇಟೆಡ್ ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಏನ್ ಮಾಡ್ತಾರೆ ನೋಡಿ, ಇದೇ ಸೇಮ್ ಇಲ್ಲೇನು ಒಂದು ಆರ್ಡರ್ ನೋಡಿದ್ವಲ್ಲ, ಇದೇ ಆರ್ಡರ್ ನ ಯಾವ ರೀತಿ ಕೇಳ್ತಾರೆ ಅಂದ್ರೆ ಇದು ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ಪವರ್. ಇದನ್ನೇ ಅವ್ರು ಏನ್ ಕೇಳ್ತಾರೆ, ವ್ಯಾಲ್ಯೂ ಆರ್ಡರ್ ಏನು ಅಂತ ಕೇಳ್ತಾರೆ. ಓಕೆ, ಕೊಯಾಗುಲೇಟಿಂಗ್ ವ್ಯಾಲ್ಯೂ ಆರ್ಡರ್ ಬಿಕಮ್, ರಿಮೆಂಬರ್, Al3+ will be less than Mg2+ less than Na+. ಯಾಕಂದ್ರೆ ಸೋಡಿಯಂ ಅಮೌಂಟ್ ಜಾಸ್ತಿ ಬೇಕು, ಪವರ್ ಕಡಿಮೆ ಇದೆ. ಅಲ್ಯೂಮಿನಿಯಂ ಅಮೌಂಟ್ ಕಡಿಮೆ ಸಾಕು, ಅದಕ್ಕಾಗಿ ವ್ಯಾಲ್ಯೂ ಕಡಿಮೆ ಇದೆ. ಅದೇ ರೀತಿ PO4 3- less than SO4 2- less than Cl- ಗೆ ಪವರ್ ಕಡಿಮೆ ಇದೆ, ಅಮೌಂಟ್ ಜಾಸ್ತಿ ಬೇಕು, ಅದನ್ನ ನಾವು ಕೊಯಾಗುಲೇಟಿಂಗ್ ವ್ಯಾಲ್ಯೂ ಅಂತ ಕೇಳಿದ್ವಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಈ ರೀತಿ ಪವರ್ ಕೊಟ್ಟಿದಾರೋ ವ್ಯಾಲ್ಯೂ ಕೊಟ್ಟಿದಾರೋ ಅಂತ ನೋಡ್ಕೊಳ್ಬೇಕು. ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡೋದು ಇಲ್ಲೇನೆ.
ಗೊತ್ತಿರ್ಲಿ, ಇಲ್ಲೇ ಮಾಡ್ಬಿಡ್ತಾರೆ. ಯಾಕಂದ್ರೆ ವ್ಯಾಲ್ಯೂ ಕೊಡ್ತಾರೆ, ಆರ್ಡರ್ ಎರಡು ಆರ್ಡರ್ ನ ಕೊಟ್ಟಿರ್ತಾರೆ, ಈ ಆರ್ಡರ್ ಕೊಡ್ತಾರೆ, ಈ ಆರ್ಡರ್ ಕೊಡ್ತಾರೆ, ಹೌದಾ? ಸೊ ರಾಂಗ್ ಆರ್ಡರ್ ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಪವರ್ ಅಂದ್ರೆ ಚಾರ್ಜ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನೋಡ್ಬೇಕು, ವ್ಯಾಲ್ಯೂ ಅಂದ್ರೆ ಚಾರ್ಜ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ನೋಡ್ಬೇಕು, ಅಥವಾ ಕೊಯಾಗುಲೇಟಿಂಗ್ ಪವರ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ನೋದನ್ನ ನೋಡ್ಬೇಕು. ರಿಮೆಂಬರ್, ಸೊ ದಿಸ್ ಇಸ್ ಅಬೌಟ್ ಹಾರ್ಡಿಸ್ಕಲ್ಸ್ ರೂಲ್ ಅಂಡ್ ಕೊಯಾಗುಲೇಷನ್ ಆಫ್ ದಿ ಲಿಯೋಫೋಬಿಕ್ ಸೋಲ್ಸ್. ಈಗ ಲಿಯೋಫಿಲಿಕ್ ಕೊಲೈಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಷ್ಟೊತ್ತ ತನಕ ನಾವು ಡಿಸ್ಕಸ್ ಮಾಡಿದ್ವಿ ಕೊಯಾಗುಲೇಷನ್ ಲಿಯೋಫೋಬಿಕ್ ಮಾಡೋದು ಹೇಗೆ ಅಂತ ಹೇಳಿ. ಈಗ ಲಿಯೋಫಿಲಿಕ್ ಸೋಲ್ಸ್ ಅನ್ನ ಕೊಯಾಗುಲೇಟ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡೋದು. ಫಸ್ಟ್ ಆಫ್ ಆಲ್ ರಿಮೆಂಬರ್, ಲಿಯೋಫಿಲಿಕ್ ಸೋಲ್ಸ್ ಆರ್ ಸ್ಟೇಬಲ್ ಡ್ಯೂ ಟು ಟೂ ಫ್ಯಾಕ್ಟರ್. ಒನ್ ಈಸ್ ಚಾರ್ಜ್, ನೋ ಡೌಟ್ ಇನ್ ಇಟ್. ಎರಡನೇದು ಹೈ ಡಿಗ್ರಿ ಆಫ್ ಸಾಲ್ವೇಷನ್ ಅಥವಾ ಹೈಡ್ರೇಷನ್. ಸೊ ಟೂ ಫ್ಯಾಕ್ಟರ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟೆಬಿಲಿಟಿ ಆಫ್ ದ ಲಿಯೋಫಿಲಿಕ್ ಸೋಲ್. ಫಸ್ಟ್ ಫ್ಯಾಕ್ಟರ್ ಇಸ್ ಚಾರ್ಜ್, ನೋ ಡೌಟ್ ಇನ್ ಇಟ್. ಆದ್ರೆ ಡಿಗ್ರಿ ಆಫ್ ಹೈಡ್ರೇಷನ್ ಜಾಸ್ತಿ ಇರೋದಕ್ಕೆ ಎರಡು ಫ್ಯಾಕ್ಟರ್ ಆಯ್ತು. ಈಗೇನ್ ಮಾಡ್ಬೇಕು ನಾವು ಕೊಯಾಗುಲೇಷನ್ ಮಾಡ್ಬೇಕಂದ್ರೆ ಸಿಂಪಲ್, ಎರಡು ಫ್ಯಾಕ್ಟರ್ ನ ರಿಮೂವ್ ಮಾಡಬೇಕು, ಸೊ ದಟ್ ಲಿಯೋಫಿಲಿಕ್ ಸೋಲ್ ಕ್ಯಾನ್ ಬಿ ಕೊಯಾಗುಲೇಟೆಡ್. ಈಗ ನೋಡಿ, ಚಾರ್ಜ್ ಅನ್ನ ರಿಮೂವ್ ಮಾಡೋದಕ್ಕೆ ನಾವು 5 ಮೆಥಡ್ ಡಿಸ್ಕಸ್ ಮಾಡಿದೀವಿ, ಅದರಲ್ಲಿ ಒಂದು ಮೆಥಡ್ ಇಲ್ಲಿ ಬರ್ದಿದೀವಿ ಅಷ್ಟೇ. ಬೈ ಆಡಿಂಗ್ ಎಲೆಕ್ಟ್ರೋಲೈಟ್ ಚಾರ್ಜ್ ಈಸ್ ರಿಮೂವ್ಡ್, ಒಂದು ಫ್ಯಾಕ್ಟರ್ ರಿಮೂವ್ ಆಯ್ತು. ಸಿ, ಇಲ್ಲಿ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಒಂದೇ ಬರಿಬೇಕಾ ಸರ್ ಅಂದ್ರೆ ಇಲ್ಲ, ನೀವು ಯಾವ್ದು ಬೇಕಾದ್ರೂ ಬರಿಬಹುದು. ಎಡಿಷನ್ ಆಫ್ ಅಪೋಸಿಟ್ಲಿ ಚಾರ್ಜ್ ಸೋಲ್, ಬಾಯ್ಲಿಂಗ್, ಫ್ರೀಸಿಂಗ್ ಯಾವ್ದು ಬೇಕಾದ್ರೂ ಬರೀ. ಬಟ್ ಒಂದು ಸಿಂಪಲ್ ಅಂದ್ರೆ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಇರೋದಕ್ಕೆ ನಾವು ಅದನ್ನ ಬರ್ದಿದೀವಿ. ಎರಡನೇದೇನು ಅಂತಂದ್ರೆ ಬೈ ಆಡಿಂಗ್ ಸುಟೇಬಲ್ ಸಾಲ್ವೆಂಟ್. ವೆರಿ ಇಂಪಾರ್ಟೆಂಟ್ ಇದು, ಸುಟೇಬಲ್ ಸಾಲ್ವೆಂಟ್. ನೋಡಿ, ಯಾಕಂದ್ರೆ ಡಿಗ್ರಿ ಆಫ್ ಹೈಡ್ರೇಷನ್ ಅನ್ನ ರಿಮೂವ್ ಮಾಡೋದಕ್ಕೆ ಸಾಲ್ವೆಂಟ್ ಈಸ್ ಆಫ್ ಅಪೋಸಿಟ್ ನೇಚರ್ ಅನ್ನ ಆಡ್ ಮಾಡೋದು. ಯಾವ ರೀತಿ ಆಡ್ ಮಾಡೋದು? ಇಫ್ ದ ಸಾಲ್ವೆಂಟ್ ಈಸ್ ವಾಟರ್, ಹೈಡ್ರೋಫಿಲಿಕ್, ಹೌದಾ? ಸೊ ಹೈಡ್ರೋಫೋಬಿಕ್ ಅನ್ನ ಆಡ್ ಮಾಡೋದು ಅಂತಂದ್ರೆ ದಟ್ ಮೇ ಬಿ ಅಸಿಟೋನ್ ಇರ್ಬೋದು, ಅಥವಾ ಬೆನ್ಸಿನ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಇರ್ಬೋದು. ಅಂದ್ರೆ ಆರ್ಗ್ಯಾನಿಕ್ ಸಾಲ್ವೆಂಟ್ ಅನ್ನ ಆಡ್ ಮಾಡೋದು. ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ ಇದೆ, ಆರ್ಗ್ಯಾನಿಕ್ ಸಾಲ್ವೆಂಟ್ ಅನ್ನ ಆಡ್ ಮಾಡೋದು. ಸೊ ದಟ್ ಅದನ್ನ ನಾವು ಸುಟೇಬಲ್ ಸಾಲ್ವೆಂಟ್ ಅಂತ ಕರೆದ್ವಿ. ಸೊ ವೆನ್ ಸಾಲ್ವೆಂಟ್ ಸಚ್ ಆಸ್ ಆಲ್ಕೋಹಾಲ್ ಆರ್ ಅಸಿಟೋನ್ ಇಸ್ ಆಡೆಡ್ ಟು ಲಿಯೋಫೋಬಿಕ್, ಅಂದ್ರೆ ಲಿಯೋಫಿಲಿಕ್ ಅಥವಾ ಹೈಡ್ರೋಫಿಲಿಕ್ ಸೋಲ್ಸ್, ಡಿಹೈಡ್ರೇಷನ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಟೇಕ್ ಪ್ಲೇಸ್, ಲೀಡಿಂಗ್ ಟು ಡಿಕ್ರೀಸ್ ಇನ್ ದ ಎಕ್ಸ್ಟೆಂಟ್ ಆಫ್ ಹೈಡ್ರೇಷನ್. ಸೊ ಏನಾಗ್ತದ ಅಂತಂದ್ರೆ ದೇ ವಿಲ್ ಗೆಟ್ ಸ್ಟಾರ್ಟ್ ಇಂಟರಾಕ್ಟಿಂಗ್ ವಿತ್ ದಟ್ ಪರ್ಟಿಕ್ಯುಲರ್ ಸಾಲ್ವೇಷನ್ ಲೇಯರ್ ಅಥವಾ ಹೈಡ್ರೇಷನ್ ಲೇಯರ್, ಸೊ ದಟ್ ಇಟ್ ವಿಲ್ ಲೀಡ್ಸ್ ಟು ಡಿಕ್ರೀಸ್ ಇನ್ ದ ಎಕ್ಸ್ಟೆಂಟ್ ಆಫ್ ಹೈಡ್ರೇಷನ್. ಅದಕ್ಕೆ ರಿಮೆಂಬರ್, ಅದಾದ್ಮೇಲೆ ನಾವು ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ಆಡ್ ಮಾಡ್ಬಿಟ್ರೆ ಸೊ ದಟ್ ವಿಲ್ ಬಿ ಕೊಯಾಗುಲೇಷನ್. ದೀಸ್ ಟು ಮೆಥಡ್ಸ್ ಆಫ್ ಕೊಯಾಗುಲೇಷನ್ ಫಾರ್ ಲಿಯೋಫಿಲಿಕ್ ಸೋಲ್ಸ್ ಅನ್ನೋದು ಗೊತ್ತಿರಲಿ. ಈಗ ನಾವೇನ್ ಮಾಡಿದ್ವಿ, ಕೊಯಾಗುಲೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೊಯಾಗುಲೇಷನ್ ಹೇಗಾಗ್ತದ, ಹೇಗ್ ಮಾಡಬಹುದು, ನ್ಯಾಚುರಲಿನೂ ಆಗ್ಬಹುದು, ಆರ್ಟಿಫಿಷಿಯಲಿ ನಾವು ಮಾಡಬಹುದು. ಸಿ, ಇವೆಲ್ಲ ಡಿಸ್ಕಸ್ ಮಾಡಿದ್ವಿ. ಈಗ ನಾವೇನ್ ಮಾಡ್ತೀವಿ, ಈ ಕೊಯಾಗುಲೇಷನ್ ಅನ್ನ ಸ್ಟಾಪ್ ಮಾಡೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ ಏನಾದ್ರೂ ಪ್ರೊಟೆಕ್ಷನ್ ಇದೆಯಾ? ದಟ್ ಓನ್ಲಿ ವಿಲ್ ಕಾಲ್ ಇಟ್ ಆಸ್ ಪ್ರೊಟೆಕ್ಟಿವ್ ಆಕ್ಷನ್ ಆಫ್ ಕೊಲೈಡ್ಸ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಈಗ ಒಂದು ಕೊಲೈಡ್ ಇದೆ, ಓಕೆ, ಕೊಲೈಡ್ ಇದೆ, ಅದನ್ನ ಪ್ರಿವೆಂಟ್ ಮಾಡಬೇಕು, ಕೊಯಾಗುಲೇಷನ್ ಆಗದೆ ಇರೋ ಹಾಗೆ. ಅದಕ್ಕೆ ಪ್ರೊಟೆಕ್ಷನ್ ಬೇಕು, ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಇಲ್ಲಿ ಎರಡು ಕೊಲೈಡ್ ಇದೆ ನಮ್ಮ ಹತ್ರ, ಹೌದಾ? ಒಂದು ಲಿಯೋಫಿಲಿಕ್ ಕೊಲೈಡ್, ಇನ್ನೊಂದು ರಿಮೆಂಬರ್ ಲಿಯೋಫೋಬಿಕ್ ಕೊಲೈಡ್. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಲಿಯೋಫಿಲಿಕ್ ಕೊಲೈಡ್ಸ್ ಆರ್ ಮೋರ್ ಸ್ಟೇಬಲ್, ಲಿಯೋಫೋಬಿಕ್ ಆರ್ ಲೆಸ್ ಸ್ಟೇಬಲ್. ಅಂದ್ರೆ ಕೊಯಾಗುಲೇಷನ್ ಆಗೋ ಚಾನ್ಸಸ್ ಯಾವ್ದಕ್ಕೆ ಜಾಸ್ತಿ ಇದೆ ಅಂತಂದ್ರೆ ಈಸಿಲಿ ಕೊಯಾಗುಲೇಟೆಡ್, ದಟ್ ಈಸ್ ಲಿಯೋಫೋಬಿಕ್ ಸೋಲ್ಸ್, ಹೌದಾ? ಈಗ ನಮಗೆ ಆಕ್ಚುಯಲ್ ಪ್ರೊಟೆಕ್ಷನ್ ಯಾರಿಗೆ ಬೇಕಾಗಿದೆ ಅಂದ್ರೆ ಲಿಯೋಫೋಬಿಕ್ ಗೆ ಬೇಕು. ರಿಮೆಂಬರ್, ಲಿಯೋಫಿಲಿಕ್ ಗೆ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇದು ನ್ಯಾಚುರಲಿ ಆಕರಿಂಗ್ ಆಗಿರೋದಕ್ಕೆ ವಿ ಆರ್ ಗೋಯಿಂಗ್ ಟು ಕನ್ಸ್ಯೂಮ್ ದಟ್ ಪರ್ಟಿಕ್ಯುಲರ್ ಲಿಯೋಫಿಲಿಕ್ ಕೊಲೈಡ್, ಅಥವಾ ದಟ್ ಲಿಯೋಫಿಲಿಕ್ ಕೊಲೈಡ್ ವಿಲ್ ಗೆಟ್ ಓವರ್ ಈಸಿಲಿ ವಿದಿನ್ ಅ ಶಾರ್ಟ್ ಟೈಮ್. ಸೊ ಅದಕ್ಕೆ ಸ್ಟೆಬಿಲಿಟಿಗೆ ರಿಕ್ವೈರ್ಡ್ ಇಲ್ಲ, ಅಂದ್ರೆ ಪ್ರೊಟೆಕ್ಷನ್ ರಿಕ್ವೈರ್ಡ್ ಇಲ್ಲ, ಸ್ಟೇಬಲ್ ಇದೆ. ಆದ್ರೆ ಲಿಯೋಫೋಬಿಕ್ ಕೊಲೈಡ್ಸ್ ಗೆ ಪ್ರೊಟೆಕ್ಷನ್ ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ ಲಿಯೋಫೋಬಿಕ್ ಸೋಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನ ಆಡ್ ಮಾಡಿದ್ರೆ ಪ್ರಾಬ್ಲಮ್ ಏನು ಅಂತ ಅಂದ್ರೆ, ಈ ಸಬ್ಸ್ಟೆನ್ಸ್ ಅಲ್ಲಿ ಏನಾದ್ರೂ ನಮಗೆ ಚಾರ್ಜ್ ಇದ್ರೆ, ಏನೋ ಬೈ ಮಿಸ್ಟೇಕ್ ಯಾವುದೋ ಒಂದು ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರೋದು ಅಯಾನ್ ಇದ್ ಬಿಡ್ತಪ್ಪ, ಎಲೆಕ್ಟ್ರೋಲೈಟ್ ಇದ್ ಬಿಡ್ತಪ್ಪ, ಅವಾಗ ಏನಾಗ್ತದ, ಲಿಯೋಫೋಬಿಕ್ ಕೊಲೈಡ್ ಆ ಸ್ಟೆಬಿಲಿಟಿಯನ್ನ ಜಾಸ್ತಿ ಮಾಡೋದು ಹೋಗ್ಲಿ, ಇದು ಇದನ್ನ ಕೊಯಾಗುಲೇಟ್ ಮಾಡ್ಬಿಡ್ತದ, ಹೌದಾ? ಈಗ ಯಾವುದೋ ಒಂದು ಆಡ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ನೋಡಿ, ಸೋಡಿಯಂ ಬೆನ್ಸೋಯೇಟ್ C6H5COO_NA ಈಸ್ ಅ ವೆರಿ ಗುಡ್ ಫುಡ್ ಪ್ರಿಸರ್ವೇಟಿವ್, ಹೌದಾ? ಈಗ ನಮ್ಮ ಹತ್ರ ಒಂದು ಲಿಯೋಫೋಬಿಕ್ ಕೊಲೈಡ್ ಇದೆ. ಆ ಲಿಯೋಫೋಬಿಕ್ ಕೊಲೈಡ್ಗೆ ಇಫ್ ಇಟ್ ಇಸ್ ಅ ಫುಡ್ ಐಟಮ್, ಅದಕ್ಕೆ ನಾವು ಫುಡ್ ಪ್ರಿಸರ್ವೇಟಿವ್ ಅಂತ ಇದನ್ನ ಆಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಮಾಡಿದ ತಕ್ಷಣ ಏನಾಗ್ತದ, Na+ ಏನಿದೆ ಅದು ಇಫ್ ದ ಸೋಲ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಯಾಗುಲೇಟ್ ಮಾಡ್ತದ. C6H5CO- ಏನಿದೆ ಇಫ್ ದ ಸೋಲ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಕೊಯಾಗುಲೇಟ್ ಮಾಡ್ತದ. ಅದಕ್ಕೆ ನಾವು ಇದನ್ನ ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಅವಾಗ ಏನ್ ಮಾಡ್ತೀವಿ, ಏನಾದ್ರೂ ಒಂದು ಸಬ್ಸ್ಟೆನ್ಸ್ ನಾವು ಆಡ್ ಮಾಡ್ಲೇಬೇಕು ಹೌದಾ. ಅವಾಗ ನಾವ್ ಏನ್ ಥಿಂಕ್ ಮಾಡಿದ್ವಿ ಅಂದ್ರೆ ದಿಸ್ ಸಬ್ಸ್ಟೆನ್ಸ್ ವಿಚ್ ವಿ ಆರ್ ಆಡಿಂಗ್ ಟು ಸ್ಟಾಪ್ ದ ಕೊಯಾಗುಲೇಷನ್, ಅದನ್ನ ಲಿಯೋಫಿಲಿಕ್ ಸೋಲ್ಸ್ ಅನ್ನೇ ಇದಕ್ಕೆ ಆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಲಿಯೋಫಿಲಿಕ್ ಸೋಲ್ಸ್ ಆರ್ ಮೋರ್ ಸ್ಟೇಬಲ್. ಅದಕ್ಕೆ ಸ್ಟೆಬಿಲಿಟಿಗೆ ಎರಡು ರೀಸನ್ ಇದೆ, ಒಂದು ಚಾರ್ಜ್, ಇನ್ನೊಂದು ಹೈಡ್ರೇಷನ್. ಅದಕ್ಕೆ ಅದನ್ನ ನಾವ್ ಇದನ್ನ ಇಲ್ಲಿ ಆಡ್ ಮಾಡಿಬಿಟ್ರೆ ಈ ಲಿಯೋಫೋಬಿಕ್ ಸೋಲ್ಸ್ ಏನಿದೆಯಲ್ಲ ಇದರ ಸರೌಂಡಿಂಗ್ ಲಿಯೋಫಿಲಿಕ್ ಸೋಲ್ ಏನಿದೆ ದಟ್ ವಿಲ್ ಫಾರ್ಮ್ ಅ ಪ್ರೊಟೆಕ್ಟಿವ್ ಲೇಯರ್. ಅಂದ್ರೆ ಈಗ ಯಾವುದೋ ಒಂದು ಇದು ಕೊಯಾಗುಲೇಷನ್ ಆಗ್ಬೇಕು ಅಂದ್ರೆ ಫಸ್ಟ್ ಲಿಯೋಫಿಲಿಕ್ ಕೊಯಾಗುಲೇಟ್ ಆಗ್ಬೇಕು, ಅದಾದ್ಮೇಲೆ ಲಿಯೋಫೋಬಿಕ್ ಕೊಯಾಗುಲೇಟ್ ಆಗ್ಬೇಕು. ಅಂದ್ರೆ ಇಲ್ಲಿ ಲಿಯೋಫಿಲಿಕ್ ಕೊಲೈಡ್ಸ್ ಅನ್ನೇ ನಾವು ಏನಂತ ಕರಿತೀವಿ, ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂತ ಕರಿತೀವಿ. ರಿಮೆಂಬರ್, ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂತ ಕರಿತೀವಿ. Lyophilic soles are added to liophobic colloid to prevent the coagulation. Such lyophilic colloids are called as protective colloids ಅಂತ ಕರಿತೀವಿ. ನೋಡಿ, ಅದನ್ನ ನಾವಿಲ್ಲಿ ಹೇಳಿದ್ದು ಪ್ರೊಟೆಕ್ಷನ್ ಆಫ್ ಕೊಲೈಡ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಲಿಯೋಫಿಲಿಕ್ ಸೋಲ್ಸ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ದ ಲಿಯೋಫೋಬಿಕ್ ಸೋಲ್ಸ್. ನೋ ಡೌಟ್ ಇನ್ ಇಟ್, ಹೌದಾ. Liophobic soles are more stable, lyophilic soles are more stable due to the fact that there are extensive hydration will be there ಅಥವಾ solvation will be there. Right? Andre colloidal particles are covered by a sheath, andre cover of liquid in which they are dispersed. Hence protection is not necessary for lyophilic soles. Adre lyophilic colloids have a unique property of the protecting liophobic colloids. Remember, a lyophilic colloids ಗೆ ಒಂದು unique property ಇದೆ, protecting liophobic colloids. When lyophilic sole is added to a liophobic sole, lyophilic particles form a layer around lyophobia particle. ನಾ ಏನ್ ಹೇಳಿದ್ನಲ್ಲ, lyophobia particle ಮೇಲ್ಗಡೆ ಒಂದು lyophilic particle layer form ಆಗ್ತದ. Hence it will protect the latter ಅಂದ್ರೆ lyophobia colloids from electrolyte. ಅದಕ್ಕೆ remember lyophilic colloids used as a remember, so used for this purpose which is called as protective colloids ಅಂತ ಕರಿತೀವಿ. Lyophilic colloids used for this purpose is called as protective colloids. Remember, example ಏನು ಅಂದ್ರೆ gelatin, starch, albumin, etc. Okay, like this, gelatin, starch, albumin, etc. ಇದು ನಮ್ಮ ಸಿಲೆಬಸ್ ಗೆ ಇರೋದು ಎಕ್ಸಾಂಪಲ್ ಫಾರ್ ಪ್ರೊಟೆಕ್ಟಿವ್ ಕೊಲಾಯ್ಡ್ಸ್ ಅನ್ನೋದು ಗೊತ್ತಿರಲಿ. Now we'll discuss about emulsions. Emulsions means already we have discussed in the classification of colloids, dispersed phase and dispersion medium. Both are liquid. ಎರಡು ಲಿಕ್ವಿಡ್ ಇದೆ, ಲಿಕ್ವಿಡ್ ಇರೋದನ್ನ ನಾವು ಎಮಲ್ಷನ್ ಅಂತ ಕರೀತೀವಿ, ಹೌದಾ. ಸೊ ಇನ್ ದಿಸ್ ಕೇಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಮಲ್ಷನ್, ನೆನ್ಪಿಟ್ಕೊಳ್ಳಿ. ಒನ್ ಈಸ್ ಆಯಿಲ್ ಇನ್ ವಾಟರ್ ಟೈಪ್ ಆಫ್ ಎಮಲ್ಷನ್, ಆಯಿಲ್ ಇನ್ O/W ಅಂತ ಕರಿತೀವಿ, ಆಯಿಲ್ ಇನ್ ವಾಟರ್ ಟೈಪ್ ಆಫ್ ಎಮಲ್ಷನ್. ಅಂಡ್ ಸೆಕೆಂಡ್ ಒನ್ ಈಸ್ ವಾಟರ್ ಇನ್ ಆಯಿಲ್ ಟೈಪ್ ಆಫ್ ಎಮಲ್ಷನ್. ವಾಟರ್ ಇನ್ ಆಯಿಲ್ ಟೈಪ್ ಆಫ್ ಎಮಲ್ಷನ್. ನೋಡಿ, ಇದ್ರೊಳಗೆ ಇದೆ ವಾಟರ್ ಈಸ್ ಲಾರ್ಜ್ ಕಂಟೆಂಟ್ ಅಂದ್ರೆ ಮೀಡಿಯಂ, ಆಯಿಲ್ ಈಸ್ ಲಾರ್ಜ್ ಕಂಟೆಂಟ್ ಅಂದ್ರೆ ಮೀಡಿಯಂ, ಹೌದಾ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಆಯಿಲ್ ಇನ್ ವಾಟರ್ ಇದ್ದಲ್ಲಿ, ರಿಮೆಂಬರ್ ಆಯಿಲ್ ಇನ್ ವಾಟರ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಯಿಲ್ ಇಸ್ ಡಿಸ್ಪರ್ಸ್ಡ್ ಫೇಸ್ ಅಂಡ್ ವಾಟರ್ ಇಸ್ ಅ ಮೀಡಿಯಂ, ಹೌದಾ. ಎಕ್ಸಾಂಪಲ್ ಇಸ್ ಮಿಲ್ಕ್. ಮಿಲ್ಕ್ ಕೇಸ್ ಒಳಗೆ ಆಯಿಲ್ ಕಂಟೆಂಟ್ ಕಡಿಮೆ ಇರ್ತದೆ, ವಾಟರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಇನ್ನೊಂದು ಇಲ್ಲಿ ಕಾಡ್ ಲಿವರ್ ಆಯಿಲ್ ಇರಬಹುದು, ಅಥವಾ ಕ್ರೀಮ್ ಇರಬಹುದು, ಕ್ರೀಮ್ ಕಮ್ಸ್ ಅಂಡರ್ ದಿಸ್, ಅಥವಾ ಬಟರ್ ಕಮ್ಸ್ ಅಂಡರ್ ವಾಟರ್ ಇನ್ ಆಯಿಲ್ ಟೈಪ್ ಆಫ್ ಕೊಲೈಡ್ ವೇರ್ ಆಯಿಲ್ ಕಂಟೆಂಟ್ ವಿಲ್ ಬಿ ಲಾರ್ಜ್, ಹೌದಾ. ಅದನ್ನ ನೀವು ಟಚ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಮಿಲ್ಕ್ ಟಚ್ ಮಾಡಿದ್ರೆ ನಿಮಗೆ ಆಯಿಲಿನೆಸ್ ಅನ್ಸೋದಿಲ್ಲ, ಬಟರ್ ಅಥವಾ ಕ್ರೀಮ್ ಟಚ್ ಮಾಡಿದ್ರೆ ಆಯಿಲಿನೆಸ್ ಅಂತ ಅನಿಸ್ತದೆ. ದಟ್ ಈಸ್ ವಾಟರ್ ಇನ್ ಆಯಿಲ್ ಟೈಪ್ ಆಫ್ ಕೊಲೈಡ್. ಸೊ ಇದರಲ್ಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಯಿಲ್ ಇನ್ ವಾಟರ್ ಅಂಡ್ ವಾಟರ್ ಇನ್ ಆಯಿಲ್ ಟೈಪ್ ಆಫ್ ಎಮಲ್ಷನ್ ಇದೇನು ಕೇಳೋದಿಲ್ಲ, ಬಟ್ ಕೇಳಿದ್ರೆ ಇಷ್ಟೇ, ಬಹಳ ಸಿಂಪಲ್. ಆಯಿಲ್ ಇನ್ ವಾಟರ್ ಕೇಸ್ ಒಳಗೆ ಆಯಿಲ್ ಇಸ್ ದ ಡಿಸ್ಪರ್ಸ್ಡ್ ಫೇಸ್, ವಾಟರ್ ಇಸ್ ದ ಮೀಡಿಯಂ. ವಾಟರ್ ಇನ್ ಆಯಿಲ್ ಅಲ್ಲಿ ವಾಟರ್ ಇಸ್ ದ ಡಿಸ್ಪರ್ಸ್ಡ್ ಫೇಸ್, ಆಯಿಲ್ ಇಸ್ ದ ಮೀಡಿಯಂ, ಹೌದಾ. ಎರಡನೇ ನೋಡಿ, ವಾಟರ್ ಇಸ್ ದ ಕಂಟಿನ್ಯೂಸ್ ಫೇಸ್ ಅಂದ್ರೆ ಲಾರ್ಜ್ ಫೇಸ್, ಮೀಡಿಯಂ. ಇದರಲ್ಲಿ ಆಯಿಲ್ ಇಸ್ ದ ಕಂಟಿನ್ಯೂಸ್ ಫೇಸ್, ಲಾರ್ಜ್ ಫೇಸ್, ಹೌದಾ, ಲಾರ್ಜ್ ಫೇಸ್. ಐಡೆಂಟಿಫೈ ಮಾಡೋದು ಹೇಗೆ ಅಂತಂದ್ರೆ ಜನರಲಿ ಏನ್ ಮಾಡ್ತಾರೆ, ಆಯಿಲ್ ಇನ್ ವಾಟರ್, ವಾಟರ್ ಇನ್ ಆಯಿಲ್ ಐಡೆಂಟಿಫೈ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್. ಏನ್ ಮಾಡಬಹುದು ಅಂತ ಅಂದ್ರೆ ಇದಕ್ಕೆ ಡೈಲ್ಯೂಷನ್ ಮಾಡಿ ವಾಟರ್ ಅನ್ನ ಆಡ್ ಮಾಡಿ. ಓಕೆ, ಈಗ ಆಯಿಲ್ ಇನ್ ವಾಟರ್ ಇದ್ರೆ ಏನಾಗ್ತದೆ, ಈಸಿಲಿ ಡೈಲ್ಯೂಟ್ ಆಗಿಬಿಡ್ತದೆ. ನೋಡಿ, ನೀವು ಮಿಲ್ಕ್ ತಗೊಂಡು ನೀವು ಎಷ್ಟೇ ವಾಟರ್ ಹಾಕಿದ್ರು ಡೈಲ್ಯೂಟ್ ಆಗಿಬಿಡ್ತದೆ, ಹೌದಾ, ಮಿಕ್ಸ್ ಆಗಿಬಿಡ್ತದೆ. ಯಾಕಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇದೆ. ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದಕ್ಕೆ ನೀವು ವಾಟರ್ ಅನ್ನ ಬಟರ್ಗೆ ಆಡ್ ಮಾಡಿ. ಬಟರ್ ಇಫ್ ಯು ಆಡ್ ವಾಟರ್ ಯು ವಿಲ್ ಸಿ ಟೂ ಲೇಯರ್ಸ್. ಯಾಕಂತಂದ್ರೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದಕ್ಕೆ ಇಟ್ ವಿಲ್ ನಾಟ್ ಮಿಕ್ಸ್. Okay, so like this you can do some test to identify oil in water and water in oil. ಇದರಲ್ಲಿ ಇಂಪಾರ್ಟೆಂಟ್ ಅವ್ರು ಕೇಳೋದೇ ಗಿವನ್ ಎಕ್ಸಾಂಪಲ್ ಅಂತ ಕೇಳ್ಬೋದು ಅಷ್ಟೇ. ಓಕೆ, ಈಗ ಜನರಲಿ ರಿಮೆಂಬರ್ ಎಮಲ್ಷನ್ಸ್ ಆಫ್ ಆಯಿಲ್ ಇನ್ ವಾಟರ್ ಆರ್ ಅನ್ಸ್ಟೇಬಲ್. ಆಯಿಲ್ ಇನ್ ವಾಟರ್ ಆರ್ ಅನ್ಸ್ಟೇಬಲ್ ಅಂಡ್ ಸಮಟೈಮ್ ದೇ ಸಪರೇಟ್ ಇಂಟು ಟೂ ಲೇಯರ್ಸ್ ಆನ್ ಸ್ಟ್ಯಾಂಡಿಂಗ್. ಓಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಆಯಿಲ್ ಇನ್ ವಾಟರ್ ಇರ್ಬೋದು, ವಾಟರ್ ಇನ್ ಆಯಿಲ್ ಇರ್ಬೋದು, ಎರಡು ಬರ್ತದೆ. ಎರಡು ಇಟ್ ಈಸ್ ನಾಟ್ ಸ್ಟೇಬಲ್. ಬಟ್ ಏನಾಗ್ತದ, ಆಫ್ಟರ್ ಸಮ್ ಟೈಮ್ ಇಫ್ ಯು ಕೀಪ್ ಇಟ್ ಆಸ್ ಇಟ್ ಈಸ್ ಇಟ್ ವಿಲ್ ಫಾರ್ಮ್ ಅ ಟೂ ಲೇಯರ್ಸ್ ಆನ್ ಸ್ಟ್ಯಾಂಡಿಂಗ್. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಡಿಎಮಲ್ಸಿಫಿಕೇಶನ್ ಅಂತ ಕರಿತೀವಿ ನಾವು. ಡಿಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಮಿಲ್ಕ್ ತಗೊಳ್ಳಿ.
ಮಿಲ್ಕ್ ತಗೊಳ್ಳಿ. ಆಫ್ಟರ್ ಇಲ್ಲಿ ಇಟ್ ಈಸ್ ಕೀಪ್ ಆನ್ ಸ್ಟ್ಯಾಂಡಿಂಗ್ ಅಂತಂದ್ರೆ ನೀವು ಅದನ್ನ ಬಾಯ್ಲ್ ಮಾಡ್ದೇನೆ ಫ್ರೆಶ್ ಮಿಲ್ಕ್ ಫ್ರಿಜ್ ಅಲ್ಲೂ ಇಡುವಂಗಿಲ್ಲ. ಬೇಸಿಗೆಗಾಲ ಆದ್ರಂತೂ ನೀವು ಒಂದು 5-6 ತಾಸು ಹೊರಗೆ ಹಾಗೆ ಇಟ್ರೆ ಸಾಕು. ಸೊ ಅಥವಾ ಸ್ವಲ್ಪ ಚಳಿಗಾಲ ಇತ್ತು, ಒಂದು ದಿವಸ ಇಡಬೇಕು. ಏನು ಬಾಯ್ಲ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಫ್ರೆಶ್ ಮಿಲ್ಕ್ ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಬಿಡೋದು. ಆಫ್ಟರ್ ಸಮ್ ಟೈಮ್ ಇಫ್ ಯು ಸಿ, ನೀವು ಅದನ್ನ ಬಾಯ್ಲ್ ಮಾಡ್ಲಿಲ್ಲ ಅಂದ್ರೆ ಇದರ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ಬಿಡ್ತದೆ. ದಿಸ್ ವಿಲ್ ಸ್ಪಾಯಿಲ್ಡ್ ಅಂತ ಕರಿತೀವಿ ನಾವು. ಮಿಲ್ಕ್ ಒಡೆದೋಯ್ತು ಅಂತ ಹೇಳ್ತೀವಿ. ಓಕೆ, ಸ್ಪಾಯಿಲ್ಡ್ ಅಂತ ಹೇಳ್ತೀವಿ ನಾವು. ಹೌದಾ? ಅಂದ್ರೆ ಆಯಿಲಿನ ವಾಟರ್ ಇರ್ಬೋದು ಅಥವಾ ಬಟರ್ ಆದ್ರೂ ಅಷ್ಟೇ. ನೀವು ಬಟರ್ ನ ಪ್ರಿಪೇರ್ ಮಾಡಿ ಮನೆಯಲ್ಲಿ. ಹೊರಗಡೆ ತಗೊಂಡ್ ಬಂದಿದ್ದು ಏನಾಗ್ತದ, ಸೊ ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಇರ್ತದ, ಅಷ್ಟು ಹಾಳಾಗೋದಿಲ್ಲ. ಮನೆಯಲ್ಲಿ ಮಾಡಿರುವಂತ ಫ್ರೆಶ್ ಬಟರ್ ನ ನೀವು ಹಾಗೆ ಹೊರಗಡೆ ಇಡಿ, ಫ್ರಿಜ್ ಅಲ್ಲಿ ಇಡಬೇಡಿ, ಹೊರಗೆ ಇಡಿ. ಸೊ ಒಂದು ದಿವಸ ನೀವು ಹೊರಗೆ ಇಡಿ. ಸೊ 2ನೇ ದಿವಸ ಸ್ಲೋ ಆಗಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. 3ನೇ ದಿವಸ ಸ್ಮೆಲ್ ಜಾಸ್ತಿ ಆಗ್ತದೆ. ಅದನ್ನ ನಾವು ಬ್ಯೂಟೆರಿಕ್ ಆಸಿಡ್ ಅಂತ ಕರೆದ್ವಿ. ದಟ್ ವಾಸ್ ನಥಿಂಗ್ ಬಟ್ ಬ್ಯೂಟೆರಿಕ್ ಆಸಿಡ್, ರಿಮೆಂಬರ್. ಸೊ ಅದಕ್ಕೆ ಇಟ್ ವಿಲ್ ಸಪರೇಟ್ ಇಟ್ ಇಂಟು 2 ಲೇಯರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಡಿಎಮಲ್ಸಿಫಿಕೇಶನ್. ಓಕೆ, ಸೊ ಫಾರ್ ಸ್ಟೆಬಿಲೈಸೇಷನ್ ಆಫ್ ದ ಎಮಲ್ಷನ್, ಅಂದ್ರೆ ಇದನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ನಾವೇನ್ ಆಡ್ ಮಾಡ್ತೀವಿ, ಥರ್ಡ್ ಕಂಪೋನೆಂಟ್ ಕಾಲ್ಡ್ ಎಮಲ್ಸಿಫೈಯಿಂಗ್ ಏಜೆಂಟ್ ಈಸ್ ಆಡೆಡ್. ರಿಮೆಂಬರ್. ಸೊ ಫಾರ್ ಎಕ್ಸಾಂಪಲ್, ಎಮಲ್ಸಿಫೈಯಿಂಗ್ ಏಜೆಂಟ್ ಆಡೆಡ್ ಫಾರ್ ವಾಟರ್ ಇನ್ ಆಯಿಲ್ ಅಂಡ್ ಆಯಿಲ್ ಇನ್ ವಾಟರ್. ನೋಡಿ, ಆಯಿಲ್ ಇನ್ ವಾಟರ್ ಗೆ ಪ್ರೋಟೀನ್ಸ್ ಆಡ್ ಮಾಡ್ತೀವಿ, ನ್ಯಾಚುರಲಿ ಅಕರಿಂಗ್. ಗಮ್ಸ್ ಇರ್ಬೋದು, ಸಾಲಿಬಲ್ ಸೋಪ್ಸ್ ಇರ್ಬೋದು, ಅಥವಾ ಸ್ಟಾರ್ಚ್ ಇರ್ಬೋದು, ಜಿಲಾಟಿನ್ ಇರ್ಬೋದು, ಇದನ್ನ ಆಡ್ ಮಾಡ್ಬೋದು. ಫಾರ್ ವಾಟರ್ ಇನ್ ಆಯಿಲ್ ಟೈಪ್ ಇನ್ಸಾಲಿಬಲ್ ಸೋಪ್ಸ್. ವಾಟರ್ ಇನ್ ಆಯಿಲ್ ಟೈಪ್ ಅಂದ್ರೆ ಇನ್ಸಾಲಿಬಲ್ ಸೋಪ್ಸ್ ಅಂದ್ರೇನು, ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಅಂತ ಅರ್ಥ. ಸೋಪ್ ಅಂದ್ರೆ ಮನೆಯೊಳಗೆ ಯೂಸ್ ಮಾಡೋ ಸೋಪ್ ಅಲ್ಲ, ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ ಗೆ ಇಲ್ಲಿ ಸೋಪ್ ಅಂತ ಕರಿತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಲಾಂಗ್ ಚೈನ್ ಆಲ್ಕೋಹಾಲ್ಸ್ ಆಡ್ ಮಾಡಿ, ಇಲ್ಲ ಲ್ಯಾಂಪ್ ಬ್ಲಾಕ್ ಅನ್ನ ಆಡ್ ಮಾಡಿ. ಸೊ ಲ್ಯಾಂಪ್ ಬ್ಲಾಕ್ ಅಂತಂದ್ರೆ ಇಟ್ ಇಸ್ ಅ ಫಾರ್ಮ್ ಆಫ್ ದ ಚಾರ್ಕೋಲ್. ರಿಮೆಂಬರ್, ಚಾರ್ಕೋಲ್. ಇನ್ ಸಮ್ ಕೇಸ್ ಚಾರ್ಕೋಲ್ ವಿಲ್ ಬಿ ಆಡೆಡ್ ಫಾರ್ ವಾಟರ್ ಇನ್ ಆಯಿಲ್ ಟೈಪ್ ಆಫ್ ಎಮಲ್ಷನ್. ಸೊ ದೀಸ್ ಆರ್ ವಿ ಕಾಲ್ ಇಟ್ ಆಸ್ ಎಮಲ್ಸಿಫೈಯಿಂಗ್ ಏಜೆಂಟ್ಸ್ ಅಂತ ಕರಿತೀವಿ ನಾವು. ಇದನ್ನ ನಾವು ಎಮಲ್ಸಿಫೈಯಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಡಿ ಎಮಲ್ಸಿಫಿಕೇಶನ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ, ಎಮಲ್ಸಿಫಿಕೇಶನ್ ಅಂದ್ರೆ ಇನ್ಕ್ರೀಸ್ ಮಾಡೋದು, ಪ್ರೊಟೆಕ್ಷನ್ ಮಾಡೋದಕ್ಕೆ ಆಡ್ ಮಾಡುವಂತ ಒಂದಷ್ಟು ಸಬ್ಸ್ಟೆನ್ಸಸ್. ರಿಮೆಂಬರ್. ಸೊ ನಾವು ಹಾಗಾದ್ರೆ ಡಿ ಎಮಲ್ಸಿಫಿಕೇಶನ್ ಹೇಗಾಗ್ತದ, ಹೌ ಡಸ್ ದಿಸ್ ಎಮಲ್ಸಿಫೈಯಿಂಗ್ ಏಜೆಂಟ್ ವರ್ಕ್ ಅಂತ ಅಂದ್ರೆ, ಎಮಲ್ಸಿಫೈಯಿಂಗ್ ಏಜೆಂಟ್ ವಿಲ್ ಪ್ರಿವೆಂಟ್ ದ ಡಿ ಎಮಲ್ಸಿಫಿಕೇಶನ್. ಸೊ ಇಟ್ ವಿಲ್ ಫಾರ್ಮ್ ಅ ಪ್ರೊಟೆಕ್ಟಿವ್ ಲೇಯರ್ ಅರೌಂಡ್ ದ ಡಿಸ್ಪರ್ಸ್ಡ್ ಫೇಸ್. ಇಸ್ ನಥಿಂಗ್ ಬಟ್ ದ ಪ್ರೊಟೆಕ್ಟಿವ್ ಕೊಲೈಡ್ ಹೇಗಾಗ್ತದ ಹಾಗೆ, protective layer on the dispersed phase like this, so that it will prevent the de-emulsification process. ಅಂದ್ರೆ de-emulsification ನಾವು ಹೇಗೆ ಮಾಡಬಹುದು, de-emulsification ಮಾಡೋದು ಕೂಡ ಸೇಮ್. de-emulsification ಅಂದ್ರೆ ಬ್ರೇಕಿಂಗ್ an emulsion into constituent liquid, dispersed phase and medium ಅನ್ನು ಸಪರೇಟ್ ಮಾಡುವಂತ ಮೆಥಡ್. ಇದಕ್ಕೇನ್ ಮಾಡಬಹುದು, ಮೊದಲನೇದಾಗಿ you can see which can be broken by heating, centrifuging, adding electrolyte etc. ಸೆಂಟ್ರಿಫ್ಯೂಸಿಂಗ್ ಅಂತಂದ್ರೆ ಸೆಟ್ಲ್ ಆಗೋ ಹಾಗೆ ನೋಡ್ಕೊಳ್ಳೋದು. ಓಕೆ, ಸೊ ಸೆಂಟ್ರಿಫ್ಯೂಸಿಂಗ್, ಆಡಿಂಗ್ ಎಲೆಕ್ಟ್ರೋಲೈಟ್, ಇವೆಲ್ಲ ಮೆಥಡ್ ನಾವೆಲ್ಲ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದೇನೆ. ಅಂಡ್ ಬೈ ಕೆಮಿಕಲ್ ಡಿಸ್ಟ್ರಕ್ಷನ್ ಆಫ್ ಎಮಲ್ಸಿಫೈಯಿಂಗ್ ಏಜೆಂಟ್ಸ್ ಲೈಕ್ ಬೈ ಆಡಿಂಗ್ ಆಸಿಡ್ ಆಡ್ ಮಾಡಿ, ಇಲ್ಲ ಬೇಸ್ ಆಡ್ ಮಾಡಿ, ಅದನ್ನ ಡಿಎಮಲ್ಸಿಫಿಕೇಶನ್ ಮಾಡುವಂತದ್ದು. ಅಂಡ್ ಎಮಲ್ಷನ್ಸ್ ಆಲ್ಸೋ ಕ್ಯಾನ್ ಶೋ ಸಿಮಿಲರ್ ಪ್ರಾಪರ್ಟೀಸ್ ದೋಸ್ ಆಫ್ ದಿ ಕೊಲೈಡ್ಸ್. ರಿಮೆಂಬರ್, ಅಂದ್ರೆ ಕೊಲೈಡ್ಸ್ ನಾವೇನ್ ಹೇಳಿದ್ವಲ್ಲ, ದಿಸ್ ಟಿಂಡಾಲ್ ಇಫೆಕ್ಟ್ ಇರ್ಬೋದು, ಬ್ರೌನಿಯನ್ ಮೂವ್ಮೆಂಟ್ ಇರ್ಬೋದು, ಚಾರ್ಜ್ ಆನ್ ದ ಕೊಲೈಡ್, ಇವೆಲ್ಲ ಪ್ರಾಪರ್ಟಿ ಕೂಡ ಎಮಲ್ಷನ್ನಿಗೂ ಕೂಡ ಇದೆ. ಸೊ ರಿಮೆಂಬರ್ ದಟ್ this is about emulsion part. Application of colloid, which can be asked for 1 mark. So it's simple, ಎಲ್ಲ ಬಹಳ ನಮಗೆ ಗೊತ್ತಿರೋ ಅಂತದನ್ನೇ ನೋಡಿ. colloids around us, for example blue color of the sky. See, blue color of the sky is due to the scattering of light by the dust particle. ಹೌದಾ? dust particle is nothing but colloid along with the water suspended in the air. ಅಂದ್ರೆ it is nothing but the moisture scatter the blue light which reaches our eyes and the sky looks like blue to us. Remember, this is one of the example. ಇನ್ನು ಫಾಗ್ ಇರ್ಬೋದು, ಮಿಸ್ಟ್ ಇರ್ಬೋದು. ಸಿ, ಇವೆಲ್ಲ ಎಕ್ಸಾಂಪಲ್ಸ್. ಹೌದಾ? ನೋಡಿ, ದೀಸ್ ಡ್ರಾಪ್ಲೆಟ್ಸ್ ಬೀಯಿಂಗ್ ಕೊಲೈಡಲ್ ಇನ್ ನೇಚರ್, ಅಂದ್ರೆ ಫಾಗ್ ಇರ್ಬೋದು, ಮಿಸ್ಟ್ ಇರ್ಬೋದು. ಸೊ ಕಂಟಿನ್ಯೂ ಟು ಫ್ಲೋಟ್ ಇನ್ ಏರ್ ಇನ್ ದ ಫಾರ್ಮ್ ಆಫ್ ಮಿಸ್ಟ್ ಆರ್ ಫಾಗ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಆರ್ಟಿಫಿಷಿಯಲ್ ರೇನ್. ರಿಮೆಂಬರ್, ವೆರಿ ಇಂಪಾರ್ಟೆಂಟ್, ಆರ್ಟಿಫಿಷಿಯಲ್ ರೇನ್. ಸೊ ಆರ್ಟಿಫಿಷಿಯಲ್ ರೇನ್ ಅನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ, ಬೈ ಥ್ರೋಯಿಂಗ್ ಎಲೆಕ್ಟ್ರಿಫೈಡ್ ಸ್ಯಾಂಡ್ ಆರ್ ಸ್ಪ್ರೇಯಿಂಗ್ ಅ ಸೋಲ್ ಅಥವಾ ಎಲೆಕ್ಟ್ರಿಫೈಯಿಂಗ್ ಸ್ಯಾಂಡ್ ಅಂತಂದ್ರೆ ಎಲೆಕ್ಟ್ರೋಲೈಟ್ಸ್ ಲೈಕ್ AgCl. ರಿಮೆಂಬರ್, AgCl ಅಂತ ಎಲೆಕ್ಟ್ರೋಲೈಟ್ಸ್ ಅನ್ನ ಸ್ಪ್ರೇ ಮಾಡ್ತಾರೆ. ಓಕೆ, ಚಾರ್ಜ್ ಅಪೋಸಿಟ್ ಟು 1 ಆನ್ ದ ಕ್ಲೌಡ್ಸ್ ಫ್ರಮ್ ಅನ್ ಏರೋಪ್ಲೇನ್ ಅಲ್ಲಿ ಈ ರೀತಿ ಕ್ಲೌಡ್ ಅನ್ನ ಐಡೆಂಟಿಫೈ ಮಾಡ್ತಾರೆ, ವಿಚ್ ಕ್ಯಾನ್ ರಿಸಲ್ಟ್ ಇನ್ ದ ರೇನ್. ಬಟ್ ಮಳೆ ಬರ್ತಿರೋದಿಲ್ಲ, ಕ್ಲೌಡ್ಸ್ ಇರಬೇಕು ಸ್ಕೈಯಲ್ಲಿ, ಆಕಾಶದಲ್ಲಿ. ಸೊ ಏನ್ ಮಾಡ್ತಾರೆ, ಒಂದು ಏರೋಪ್ಲೇನ್ ಅಲ್ಲಿ ಈ ಎಲ್ಲ ಎಲೆಕ್ಟ್ರಿಫೈಡ್ ಸ್ಯಾಂಡ್ ಅಂದ್ರೆ AgCl ಸಾಲ್ಟ್ಸ್ ಅನ್ನ ತುಂಬಿಕೊಂಡು ಹೋಗಿ ಇದ್ರ ಮೇಲೆ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡಿದಾಗ ಏನಾಗ್ತದ, ಕ್ಲೌಡ್ ಈಸ್ ಅ ಕೊಲೈಡ್. ರಿಮೆಂಬರ್, ಓಕೆ, ಅದರಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇರ್ತದೆ. ಸೊ ಆಫ್ಟರ್ ಸ್ಪ್ರೇಯಿಂಗ್ ದಿಸ್ ದೇರ್ ಇಸ್ ಅ ಕೊಯಾಗುಲೇಷನ್ ಟೇಕ್ ಪ್ಲೇಸ್.
ಕೊಯಾಗುಲೇಷನ್ ಆಗ್ಬಿಟ್ಟು ಮಳೆ ಹನಿಯಾಗಿ ಕೆಳಗಡೆ ಬರ್ತದ, ಮಳೆ ಹನಿಯಾಗಿ ಕೆಳಗಡೆ ಬರ್ತದ. ಇದನ್ನ ನಾವೇನಂತ ಕರಿತೀವಿ? ಸೊ ಕೊಯಾಗುಲೇಷನ್ ಅಂತ ಕರಿತೀವಿ. ಈ ಪ್ರೊಸೆಸ್ ಅನ್ನ ಆರ್ಟಿಫಿಷಿಯಲ್ ರೇನ್ ಅಂತ ಕರಿತೀವಿ. ಈಗ ಒಂದು 2 ವರ್ಷ ಆಯ್ತು ಆರ್ಟಿಫಿಷಿಯಲ್ ರೇನ್ ನಮ್ಮ ಕರ್ನಾಟಕದಲ್ಲಿ ಮಾಡ್ಲಿಲ್ಲ. ಈಗ ಒಂದು 2-3 ವರ್ಷದ ಹಿಂದ್ಗಡೆ ಈ ಆರ್ಟಿಫಿಷಿಯಲ್ ರೇನ್ ಅನ್ನ ಟ್ರೈ ಮಾಡಿ ಸಕ್ಸಸ್ಫುಲ್ ಕೂಡ ಆಗಿತ್ತು, ಇಲ್ಲ ಅಂತ ಏನಿಲ್ಲ. ಓಕೆ, ಸೊ ಆರ್ಟಿಫಿಷಿಯಲ್ ರೇನ್ ಕ್ಯಾನ್ ಬಿ ಕ್ಯಾರಿ ಔಟ್ ಲೈಕ್ ದಿಸ್. ದಿಸ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ದಿ ಕೊಲೈಡ್. ಕೊಲೈಡ್ ಅಪ್ಲಿಕೇಶನ್ ಅಂದ್ರೆ ಏನು? ಕೊಲೈಡ್ ಅಲ್ಲಿ ಕಲ್ತಿರುವಂತಹ ಒಂದು ಮೆಥಡ್ ಕೊಯಾಗುಲೇಷನ್ ಅನ್ನೋದರ ಒಂದು ಅಪ್ಲಿಕೇಶನ್ ಅಂತ ಅರ್ಥ ಇಲ್ಲಿ ಅಷ್ಟೇ. ಬ್ಲಡ್, ರಿಮೆಂಬರ್, blood clotting is a application of colloid. Hoda? See, colloid, the blood is a colloidal solution of an albuminide substance. So, iga styptic action of alum athwa ferric chloride is due to, remember, coagulation. Generally ಏನಾಗ್ತದ, ಬ್ಲಡ್ ಅನ್ನ ಕೊಯಾಗುಲೇಟ್ ಮಾಡೋದಕ್ಕೆ potash alum ಅಥವಾ ferric chloride ಅನ್ನ ಆಡ್ ಮಾಡ್ತಾರೆ. ಸೊ ಅವಾಗ ಏನಾಗ್ತದ, it will form a clot and which stops further bleeding. So ಇದು ಯಾಕೆ ಆಗ್ತದ ಅಂತಂದ್ರೆ, blood is a colloid. So when you add this ferric chloride or alum, this will get neutralized, charge will get neutralized. ಅಂದ್ರೆ coagulation ಆಗ್ತದ, coagulation ಆದ್ಮೇಲೆ clot ಆಗ್ತದ. ಇದನ್ನ ನಾವು blood clotting is an example for the colloid ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಗೆ ಗೊತ್ತೇ ಇದೆ, ಮಿಲ್ಕ್ ಇರ್ಬೋದು, ಬಟರ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಮೋಸ್ಟ್ ಆಫ್ ದ ಬೇಕರಿ ಐಟಮ್ ಏನಿದೆಯಲ್ಲ, ಬೇಕರಿ ಐಟಮ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಕೊಲೈಡಲ್ ಇನ್ ನೇಚರ್. ರಿಮೆಂಬರ್, ಕೊಲೈಡಲ್ ಇನ್ ನೇಚರ್. Those are all the colloidal in nature. In industrial ಏನಿದೆಯಲ್ಲ, industrially whatever we'll consider like paste what we use, ಅಥವಾ shampoo what we use, ಅಥವಾ sprays what we use, ಅಥವಾ this paint ಇರ್ಬೋದು, ಅಥವಾ ink ಇರ್ಬೋದು, all these are example for the colloids. So, and also addition to that, milk, butter, halwa, ice cream, fruit juice, all these are colloidal in nature, remember. Soil is also colloid. Soil is also colloid, in which humus act as a protective colloid. Humus ಅನ್ನೋದು ಕೂಡ colloid. ಅದು naturally ಅಂದ್ರೆ liophylic colloid ಆಗಿರೋದಕ್ಕೆ humus can act as a protective colloid. On account of colloidal nature, soil can absorb moisture, nourishing materials, ಅಂದ್ರೆ ಒಂದಷ್ಟು fertilizing materials, everything, remember. So soil is a colloid. Then formation of delta is a application of colloid. Formation of delta ಅಂದ್ರೇನು? ಸೊ ಇದನ್ನ ಫಾರ್ ದ ಫಸ್ಟ್ ಟೈಮ್ ನೋಡಿದಾಗ ಡೆಲ್ಟಾ ಕಣ್ಣ ಕಾಣಿಸಿತ್ತು. ಏನಾಗ್ತದ, ವೆರೆವರ್ ರಿವರ್ ವಾಟರ್ ಇಸ್ ಅ ಕೊಲೈಡಲ್ ಸೊಲ್ಯೂಷನ್ ಆಫ್ ಕ್ಲೇ. ಹೌದಾ, ಕ್ಲೇ ಇರ್ಬೋದು, ಮಡ್ ವಾಟರ್ ಇರ್ಬೋದು, ಇವೆಲ್ಲ ಪ್ರೆಸೆಂಟ್ ಇರ್ತದೆ ಕೊಲೈಡ್. ಸೊ ಏನಾಗ್ತದ, ಈ ರಿವರ್ ವಾಟರ್ ವೆನ್ ಮೀಟ್ಸ್ ಸಿ ವಾಟರ್ ಕಂಟೇನ್ಸ್ ನಂಬರ್ ಆಫ್ ಎಲೆಕ್ಟ್ರೋಲೈಟ್. Sea water contains number of electrolyte. When this river water meets sea water, so river water contain colloid, sea water contain electrolyte. Hence, remember, coagulation take place. Hoda, the electrolytes present in the sea water coagulate the colloidal solution of clay, mud water, etc. and deposition of the precipitate with the formation of delta. Delta ಅಂದ್ರೆ mathematical symbol. ಡೆಲ್ಟಾ ಈ ರೀತಿ ಏನಾಯ್ತು, ಫಾರ್ ದ ಫಸ್ಟ್ ಟೈಮ್ ಯಾರೋ ಒಬ್ರು ಅಲ್ಲಿ ಏನ್ ಐಡೆಂಟಿಫೈ ಮಾಡಿದ್ರಲ್ಲ ಈ ಪ್ರೊಸೆಸ್ ಅನ್ನ, ವೇರ್ ರಿವರ್ ಮೀಟ್ಸ್ ಸಿ ವಾಟರ್, ಅಲ್ಲಿ ಏನ್ ಅವ್ರಿಗೆ ಕಾಣಿಸಿರಬಹುದು ಅಂದ್ರೆ ಇವೆಲ್ಲ ಪ್ರೆಸಿಪಿಟೇಟ್ ಆಗಿ ಡೆಲ್ಟಾ ಫಾರ್ಮ್ ಅಲ್ಲಿ ಈ ರೀತಿ ಅಲ್ಲಿ ಸೆಟ್ಲ್ ಆಗಿರೋದನ್ನ ಅವರು ನೋಡಿರ್ಬೋದು. ಡೆಲ್ಟಾ ಫಾರ್ಮ್ ಅಲ್ಲಿ, ಡೆಲ್ಟಾ ಕಣ್ಣ ಕಂಡಿದೆ ಅವರಿಗೆ, ಅದಕ್ಕಾಗಿ ಅವ್ರು ಏನಂದ್ರೆ ಇದನ್ನ ಫಾರ್ಮೇಶನ್ ಆಫ್ ಡೆಲ್ಟಾ ಅಂತ ಕರೆದ್ರಷ್ಟೇ. ಡೆಲ್ಟಾ ಅಂದ್ರೆ ದ ಸಿಂಬಾಲ್, ರಿಮೆಂಬರ್, ಆ ರೀತಿ ಕಾಣಿಸಿತ್ತು ಮೊದಲು ಅಂದೋದಕ್ಕೆ ಇದನ್ನ ಫಾರ್ಮೇಶನ್ ಆಫ್ ಡೆಲ್ಟಾ ಅಂತ ಕರೆದಿದ್ದಾರೆ. ಡೆಲ್ಟಾನೇ ಇರ್ಬೇಕಂತ ಏನಿಲ್ಲ. ಏನಾಗ್ತದೆ, ಈ ರೀತಿ ಪ್ರೆಸಿಪಿಟೇಟ್ ಆದ್ಮೇಲೆ ಈ ರೀತಿ ಹೋಗಿ ಸೆಟ್ಲ್ ಆಗ್ತಾ ಹೋಗ್ತದೆ. ಅದು ಈ ರೀತಿ ಆ ಒಂದು ಕೆಳಗಡೆ ಏನು ಅರ್ತ್ ಇರ್ತದಲ್ಲ, ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಹೋಗ್ತದೆ. ಸೆಟ್ಲ್ ಆಗ್ತಾ ಹೋದಾಗ ದಟ್ ಮೇ ಇಟ್ ಲುಕ್ಸ್ ಲೈಕ್ ದಿಸ್, ರಿಮೆಂಬರ್, ಈ ರೀತಿ ಕಾಣಿಸಿರ್ಬೇಕು ಅವರಿಗೆ ಡೆಲ್ಟಾ ಅಂತ ಹೇಳಿ, ಅದಕ್ಕಾಗಿ ಡೆಲ್ಟಾ ಅಂತ ಕರೆದ್ರಷ್ಟೇ. ದಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ದ coagulation, nothing but colloid. Now, application of the colloid ಅಲ್ಲಿ ಇಂಪಾರ್ಟೆಂಟ್ ಒನ್ ಅಂದ್ರೆ ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಫ್ ದ ಸ್ಮೋಕ್. ಇಲ್ಲೂ ಕೂಡ ಅಪ್ಲಿಕೇಶನ್ ಆಫ್ ಕೊಲೈಡ್ ಅಂದ್ರೆ ನಾವೇನು ಡೈರೆಕ್ಟ್ ಕೊಲೈಡ್ ಅನ್ನ ಯೂಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಕೊಲೈಡ್ ಚಾಪ್ಟರ್ ಅಲ್ಲಿ ಕಲ್ತಿರುವಂತ ಒಂದಷ್ಟು ಮೆಥಡ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಸೊ ಅಪ್ಲಿಕೇಶನ್ ಆಫ್ ಕೊಲೈಡ್ಸ್ ಅಂತ ಹೇಳ್ತಾ ಇದೀವಿ. ಎಲೆಕ್ಟ್ರಿಕಲ್ ಪ್ರೆಸಿಪಿಟೇಷನ್ ಆಫ್ ದ ಸ್ಮೋಕ್ ಅಂತ ಅಂದ್ರೆ ಸೊ ಏನಾಗ್ತದೆ, ಇನ್ ದ ಇಂಡಸ್ಟ್ರೀಸ್ ಸ್ಮೋಕ್ ಪಾರ್ಟಿಕಲ್ಸ್ ಇರ್ಬೋದು ಅಥವಾ ಕಾರ್ಬನ್ ಪಾರ್ಟಿಕಲ್ಸ್ ಇನ್ ದ ಫಾರ್ಮ್ ಆಫ್ ದಿಸ್ ಗ್ಯಾಸ್. ಸೊ these gases, when it enters the atmosphere, remember, without filtration, then this may leads to the air pollution. ಹೌದಾ, ಆ ಏರ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತಾರೆ ಈಗಿತ್ಲಾಗೆ ಅಂತಂದ್ರೆ, ದ ಚಿಮ್ನೀಸ್ ಅಂತ ನಾವೇನ್ ಹೇಳ್ತೀವಲ್ಲ, ದ ಚಿಮ್ನೀಸ್ ಆಫ್ ದ ಇಂಡಸ್ಟ್ರೀಸ್ ವೇರ್ ದೀಸ್ ವೇಸ್ಟ್ ಗ್ಯಾಸಸ್ ವಿಲ್ ಕಮ್ಸ್ ಔಟ್.
ವೇಸ್ಟ್ ಗ್ಯಾಸಸ್ ವಿಲ್ ಕಮ್ಸ್ ಔಟ್. ಅಲ್ಲಿ ಈ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಿಕ್ ಪ್ಲೇಟ್ಸ್ ಅನ್ನ ಯೂಸ್ ಮಾಡ್ತಾರೆ, ಕ್ಯಾಥೋಡ್ ಅಂಡ್ ಆನೋಡ್. ಸೊ ದಟ್ ವಾಟ್ ಹ್ಯಾಪನ್ಸ್ ಇಸ್ ವೇಸ್ಟ್ ಗ್ಯಾಸ್ ಅಲ್ಲಿ ಇರುವಂತಹ ಕೊಲೈಡ್ ಹೋಗಿ ಇಲ್ಲಿ ಸೆಟ್ಲ್ ಆಗ್ತದ, ಅವಾಗ ಏನಾಗ್ತದ, ಪ್ಯೂರ್ ಗ್ಯಾಸ್ ವಿಲ್ ಕಮ್ಸ್ ಔಟ್ ಟು ದ ಅಟ್ಮಾಸ್ಫಿಯರ್. ಅವಾಗ ಅಟ್ ಲೀಸ್ಟ್ ಫಾರ್ ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಡಿಕ್ರೀಸ್ ದ ಪೊಲ್ಯೂಷನ್ ಅನ್ನೋದಕ್ಕೆ. ರಿಮೆಂಬರ್, smoke is a colloidal solution which is containing such as carbon, arsenic compound, dust, etc. So the smoke, before it comes out from the chimneys, it will pass through the chamber containing plates having charge opposite to that of carried by the smoke particle. So like this, remember, like this. ಇಲ್ಲಿಂದ ಈ ಚಿಮ್ನೀಸ್ ಇಂದ ಬರುವಂತ ಗ್ಯಾಸ್ ಅನ್ನು ಇದ್ರ ಥ್ರೂ ಪಾಸ್ ಮಾಡ್ತೀವಿ. ಇಲ್ಲಿ ಎಲೆಕ್ಟ್ರೋಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಅರೌಂಡ್ 30,000 ವೋಲ್ಟ್ ಆರ್ ಮೋರ್ ಅನ್ನ ಪಾಸ್ ಮಾಡ್ತಾ ಇರ್ತೀವಿ. So that because of the very high voltage, easily and very fastly, whatever the colloidal particles are there, that will get precipitate on this electrode, and precipitated ash will be collected at the bottom of this, remember. So the gases which will comes out will be free from carbon atom. ಅದನ್ನ ನಾವು ಪ್ರೆಸಿಪಿಟೇಟೆಡ್ ಆಶ್ ಅಂತ ನಾವು ಕರಿತೀವಿ. ಅಂದ್ರೆ ದಟ್ ಈಸ್ ಆಕ್ಚುಲಿ ಹಜಾರ್ಡಸ್ ಟು ದ ಅಟ್ಮಾಸ್ಫಿಯರ್. ರಿಮೆಂಬರ್, ಹಜಾರ್ಡಸ್ ಟು ದ ಅಟ್ಮಾಸ್ಫಿಯರ್. ಅದನ್ನ ನಾವು ಆದಷ್ಟು ಮಟ್ಟಿಗೆ ಅದನ್ನ ರಿಮೂವ್ ಮಾಡಿದ್ವಿ. ಹೌದಾ, ರಿಮೂವ್ ಮಾಡಿದ್ವಿ. ಅದನ್ನ ನಾವ್ ಏನಂತ ಕರಿತೀವಿ, ವಿ ವಿಲ್ ಕಾಲ್ ದಿಸ್ ಆಸ್, ರಿಮೆಂಬರ್, ಪ್ರೆಸಿಪಿಟೇಷನ್ ಆಫ್ ದ ಸ್ಮೋಕ್. ರಿಮೆಂಬರ್ ದಟ್ ದಿಸ್ ಈಸ್ ಕಾಲ್ಡ್ ಆಸ್ ಕಾಟ್ರೆಲ್ಸ್ ಪ್ರೆಸಿಪಿಟೇಟರ್ ಅಂತಾನು ಕರೀತಾರೆ. ಕಾಟ್ರೆಲ್ಸ್ ಸ್ಮೋಕ್ ಪ್ರೆಸಿಪಿಟೇಟರ್ ಅಂತಾನು ಕರೀತಾರೆ. ಅಂದ್ರೆ ಮೀನಿಂಗ್ ಏನು, ಕಾಟ್ರಿಲ್ ಅನ್ನೋನು ಈ ಒಂದು ಮೆಥಡ್ ಅನ್ನ ಕಂಡಿಡಿದವನು, ಅದಕ್ಕೆ ಕಾಟ್ರಿಲ್ ಸ್ಮೋಕ್ ಪ್ರೆಸಿಪಿಟೇಟರ್ ಅಂತಾನು ಕರಿತೀವಿ. The particles on coming contact with these plates lose their charge and get precipitated, remember. Then purification of drinking water is an example for our application of the colloid. ಯಾಕಂದ್ರೆ ವಾಟರ್ which is present in the river ಅಥವಾ ಯಾವ್ದಾದ್ರು ಈ ಕೆರೆ, ಹೊಳೆ ಅಥವಾ ಬಾವಿ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ ಒಂದಷ್ಟು ನ್ಯಾಚುರಲ್ ಸೋರ್ಸಸ್ ಇಂದ ಏನು ಅಬ್ಟೈನ್ಡ್ ಇರ್ತದೆ, ಅದರಲ್ಲಿ ಒಂದಷ್ಟು ಸಸ್ಪೆಂಡೆಡ್ ಇಂಪ್ಯೂರಿಟೀಸ್ ಇರಬಹುದು, ಡಸ್ಟ್ ಪಾರ್ಟಿಕಲ್ ಇರಬಹುದು, ಕ್ಲೇ ಪಾರ್ಟಿಕಲ್ಸ್ ಇರಬಹುದು. ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಆಲಮ್ ಈಸ್ ಆಡೆಡ್, ಪೊಟ್ಯಾಶ್ ಅಲಮ್ ಈಸ್ ಆಡೆಡ್. ರಿಮೆಂಬರ್, ಪೊಟ್ಯಾಶ್ ಅಲಮ್ ಅಂದ್ರೆ K2SO4 Al2SO4 thrice 24H2O is known as potash alum. ಇದನ್ನ ಆಡ್ ಮಾಡ್ತೀವಿ so that it will coagulate the suspended impurities and make water fit for drinking purpose. So this will coagulate. See, this is the electrolyte. ಹೌದಾ, this will coagulate such water which is the suspended impurity which is present in the water, so that it will make that water fit for drinking purpose. This is an application of colloid. Next, medicine. Medicine allu kuda application ide hauda. So medicine, most of the medicines what we use, that is having colloidal in nature, so that it will absorb the harmful bacteria or virus which is present in our body. So for example nodi, ondಷ್ಟು example nodi, colloidal medicines are more effective because they have large surface area ಜಾಸ್ತಿ ಇರ್ತದೆ colloid ಅಂತ ಅಂದಾಗ, so that are therefore easily assimilated ಅಂತಂದ್ರೆ that will attract the harmful substances on its surface easily. So ಎಕ್ಸಾಂಪಲ್ ನೋಡಿ, ಐ ಲೋಷನ್ ಅಂತ ಯೂಸ್ ಮಾಡ್ತೀವಿ. ಐ ಲೋಷನ್ ಅಂತ ಹೇಳಿ ಅರ್ಜಿರಾಲ್ ಅಂತ ಒಂದು ಸೋಲ್ ಬರ್ತದೆ, ಸಿಲ್ವರ್ ಸೋಲ್ ಇದು. ರಿಮೆಂಬರ್, ಸಿಲ್ವರ್ ಸೋಲ್ ಇಲ್ಲೇ ಇದೆಯಲ್ಲ. ಸೊ ಐ ಲೋಷನ್ ಅಂತ ಯೂಸ್ ಮಾಡ್ತೀವಿ. ಮಿಲ್ಕ್ ಆಫ್ ಮೆಗ್ನೀಷಿಯಾ, ಆಕ್ಚುಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು. ಇದನ್ನ ಸ್ಟೊಮ್ಯಾಕ್ ಡಿಸಾರ್ಡರ್ ಅಥವಾ ಎಂಟಾಸಿಡ್ ಅಂತ ಯೂಸ್ ಮಾಡ್ತೀವಿ. That is milk of magnesia. ಇದೇ ರೀತಿ ಗೋಲ್ಡ್ ಸೋಲ್ ಇದೆ ನಮಗೆ. ಗೋಲ್ಡ್ ಸೋಲ್ is used for injections. Remember, intramuscular injection ಅಂತ ಯೂಸ್ ಮಾಡ್ತೀವಿ. So like this, remember, these are the sols which is helpful in the medicinal industry also. Then tanning of leather. Remember, ಇದನ್ನ ಒಂದ್ಸಾರಿ ಕೇಳಿದ್ರು. Animal hides are colloidal in nature. Remember, animal hides. ಹೈಡ್ ಅಂತಂದ್ರೆ ನೀವು ಆ ಸ್ಕಿನ್ ಅನ್ನ ರಿಮೂವ್ ಮಾಡಿದ್ಮೇಲೆ ಇರುವಂತದ್ದನ್ನ ನಾವು ಹೈಡ್ ಅಂತ ಕರಿತೀವಿ. ಹೈಡ್ ಅಂತ ಹೇಳಿ. ಹೈಡ್ is, remember, negatively charged colloid. Okay, when a hide, so sorry, which positively charged colloid. So hide is a positively charged colloid. So when a hide, which was positively charged particle, is soaked in tannin ಅಂತಂದ್ರೆ which contains negatively charged particle. Remember, tannin ಅಂದ್ರೆ which contains negatively charged colloidal particle. So mutual coagulation take place, hence it will make that leather hard. ಇದನ್ನ ನಾವು ಟ್ಯಾನಿಂಗ್ ಅಂತ ಕರಿತೀವಿ. ಚರ್ಮವನ್ನ ಹದ ಮಾಡೋದು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. So when this hide which has a positively charged particle is made to mix with the tannin which is negatively charged colloidal particle, mutual coagulation ಆಗ್ಬಿಟ್ಟು, so this results in hardness of the leather. This is one of the example for, remember, so colloid. Last part in this particular case, this term is tanning anta kariತೀವಿ ನಾವು. So remember, last part is photographic plates and films which is made up of colloids. Photographic plates ಅಥವಾ films ಅಂತ ಏನಂತ ಹೇಳ್ತೀವಿ ನಾವು? It is made by coating an emulsion, that is light sensitive silver bromide in the gelatin. Silver bromide solution in gelatin
is a colloid. ಸೊ ಈ ಕೊಲಾಯ್ಡ್ ಅನ್ನ ಗ್ಲಾಸ್ ಪ್ಲೇಟ್ ಮೇಲೆ ಅಥವಾ ಸೆಲ್ಯುಲಾಯ್ಡ್ ಫಿಲ್ಮ್ ಮೇಲೆ, ಅಂದ್ರೆ ನಾವೇನಿಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನಮಗೊಂದು ಸ್ಕ್ಯಾನ್ ಅಂತ ಕೊಡ್ತಾರೆ ಹೌದಾ, ಅಥವಾ ಈ ಒಂದು ಏನಂತ ಎಕ್ಸ್ರೇ ಮಾಡಿಸಿದಾಗ ಎಕ್ಸ್ರೇ ಒಂದು ಪ್ಲೇಟ್ ಬರ್ತದಲ್ಲ, ದಟ್ ಈಸ್ ನಥಿಂಗ್ ಬಟ್ ಸಿಲ್ವರ್ ಬ್ರೋಮೈಡ್ ಕೋಟಿಂಗ್ ಪ್ಲೇಟ್, ಅದು ಫಿಲ್ಮ್ ಅದು. ಓಕೆ, ಅಥವಾ ಈ ಗ್ಲಾಸ್ ಹಿಂದ್ಗಡೆ, ಈಗ ಈ ಮಿರರ್ ಹಿಂದ್ಗಡೆ ಒಂದು ಕೋಟಿಂಗ್ ಇರ್ತದೆ, AGBR ಅಂತ ಕರಿತೀವಿ ಅದಕ್ಕೆ, AGBR ಇಂದ ಜಿಲಾಟಿನ್, ಅದು colloidal in nature, that will make a film, that is used as a coating for the glass. So that is also one of the example for this particular colloid, right? So these are the example for the colloids, application of the colloids, and this completes the surface chemistry chapter. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.